ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಡೆತ್ ನೋಟ್ ಪಾರ್ಟ್ 7 ಗೆ. ಈಗಂತೂ ಸ್ಟೋರಿ ಆಲ್ಮೋಸ್ಟ್ ಎಂಡ್ ಆಗೋದ್ರಲ್ಲಿದೆ. ಸೊ ಇದಕ್ಕಿಂತ ಮುಂಚೆ ಸ್ವಲ್ಪ ಕ್ಲಾರಿಟಿಯನ್ನು ಕೊಡ್ತೀನಿ. ಅದೇನಂದ್ರೆ ನಿಮ್ಗೆ ಈಗ ತುಂಬಾ ಜನರಿಗೆ ಕೆಲವೊಂದು ಡೌಟ್ ಇರಬಹುದು. ಲೈಟ್ ಗಮಿ ಕೊಲ್ತಿರೋದು ಕ್ರಿಮಿನಲ್ಸ್ ಗಳನ್ನಾದ್ರೆ ಅದರಿಂದ ತೊಂದರೆ ಏನಿದೆ? ಕ್ರಿಮಿನಲ್ಸ್ ಗಳು ಕೊಲೆಗಾರರು ಬದುಕಿದ್ದು ಏನ್ ಪ್ರಯೋಜನ ಅಂತ ಅನಿಸಬಹುದು. ಆದ್ರೆ ಇದರಲ್ಲಿ ಎರಡು ದೊಡ್ಡ ವಿಷಯ ಇದೆ. ಮೊದಲನೇದಾಗಿ ಒಬ್ಬ ಕ್ರಿಮಿನಲ್ ಆಗಿರ್ಲಿ, ಅದರಲ್ಲಿ ರೇಪಿಸ್ಟ್ ಗಳು ಅಥವಾ ತುಂಬಾನೇ ಕೊಲೆ ಮಾಡುವರಂತಿದ್ರೆ ಅವರನ್ನು ಕೊಲ್ಬಹುದು, ಓಕೆ ಅದೆಲ್ಲ ಸರಿ. ಆದ್ರೆ ಕೆಲವರು ನಾರ್ಮಲ್ ಕಳ್ಳರು ಇರ್ಬೋದು ತಾನೆ, ಅಂದ್ರೆ ಯಾವುದೇ ಗತಿ ಇರಲ್ಲ, ಸೊ ಏನೋ ಆಪ್ಷನ್ ಇಲ್ಲದೆ ಕದ್ದಿರ್ಬೋದು ತಾನೆ, ಅವರಿಗೆ ಜೈಲು ವಾಸ ಕೊಡ್ಬೇಕು, ಬದಲಾಗಿ ಸಾವಲ್ಲ. ಇನ್ನೊಂದು ವಿಷಯ ಏನಂದ್ರೆ ಲೈಟ್ ಗಮಿ ಫಸ್ಟ್ ಕ್ರಿಮಿನಲ್ಸ್ ಗಳನ್ನೇ ಕೊಲ್ತಿದ್ದ, ಆದ್ರೆ ನಂತರ ಈ ಇನ್ನೋಸೆಂಟ್ ಗಳನ್ನ ಕೂಡ ಕೊಲ್ಲೋದಕ್ಕೆ ಶುರು ಮಾಡಿದ. ಹೇಗಂದ್ರೆ ಅವನ ಮೇಲೆ ಯಾರೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ರು ಎಲ್ಲರನ್ನ ಕೂಡ ಅವನು ಕೊಂದ ಹಾಕಿದಾನೆ. ಸ್ಟಾರ್ಟಿಂಗ್ ಇಂದ ನೋಡ್ತಾ ಬನ್ನಿ, ಎಲ್ಲನ ಕೂಡ ಕೊಂದಿದ್ದ ಅವನು. ಎಲ್ಲ ಕಡೆಯವರು ಯಾರೆಲ್ಲ ಬಂದಿದ್ರು ಎಲ್ಲರನ್ನ ಕೂಡ ಕೊಲ್ತಾ ಹೋದ. ಯಾರೆಲ್ಲ ಪತ್ತೆಚಕ್ಕೆ ಬಂದಿದ್ರು ಅವರೆಲ್ಲರೂ ಕೂಡ ಇನ್ನೋಸೆಂಟೇ ಆಗಿದ್ರು. ಅವ್ರು ಯಾವುದೇ ತಪ್ಪೇ ಮಾಡ್ಲಿಲ್ಲ, ಆದ್ರೂ ಕೂಡ ಸತ್ತಿದ್ದಾರೆ. ಬಿಕಾಸ್ ಲೈಟ್ ಗಮಿ ಎಲ್ಲವನ್ನ ತಗೊಂಡಿದ್ದಾನೆ ಚಾಲೆಂಜ್ ಆಗಿ. ಅವನನ್ನ ಪತ್ತೆ ಹಚ್ಚಿದವರನ್ನ ಕೂಡ ಕೊಂದ ಕಾರಣ ಅವನು ಯಾವುದೇ ಹೀರೋ ಆಗೋದಿಲ್ಲ, ಅವನೊಬ್ಬ ವಿಲನ್. ಸೊ ಈಗಂತೂ ನಾವು ಪಾರ್ಟ್ 7 ಗೆ ಬಂದಿದೀವಿ. ಅಂಡ್ ಕಳೆದ ಎಪಿಸೋಡ್ ಅಲ್ಲಿ ಸ್ವಲ್ಪ ನಿಮ್ಗೆ ಗೊತ್ತಿರೋ ಹಾಗೇನೆ ನೇರ್ಗೆ ಎಲ್ಲ ಚೆನ್ನಾಗುತ್ತೆ, ಪಕ್ಕ ಮೀಸನೆ ಸೆಕೆಂಡ್ ಕಿರ್ ಆಗಿರಬಹುದು ಅಂತ. ಇನ್ನೊಂದು ಕಡೆ ಡಿವೈನ್ ಇದಾನಲ್ಲ ನೀರ್ನ ಕಡೆ, ಅವನು ಜಿಮ್ ಗೆ ಹೋಗಿರ್ತಾನೆ. ಯಾಕಂದ್ರೆ ಇಲ್ಲಿ ಮಿಕಾಮೆ ಎಕ್ಸರ್ಸೈಸ್ ಮಾಡ್ತಿರ್ತಾನೆ, ಅದನ್ನ ಇವನು ಕದ್ದು ನೋಡ್ತಿದ್ದಾನೆ. ಇದಾದ್ಮೇಲೆ ಡಿವೈನ್ ಅಂತೂ ಅಲ್ಲಿ ಹುಡುಕ್ತಾನೆ ಇವನ ಲಾಕರ್ ನ ಕೀಯನ್ನ. ಸೊ ಅದನ್ನ ಸಿಕ್ಕಾದ್ಮೇಲೆ ಹೇಗಾದ್ರು ಲಾಕರ್ ಓಪನ್ ಮಾಡಕ್ಕೆ ನೋಡ್ದಾದ್ಮೇಲೆ ಗೊತ್ತಾಗುತ್ತೆ ಇಲ್ಲಿ ಒಂದು ಬ್ಯಾಗ್ ಇದೆ, ಮತ್ತೆ ಇದ್ರೊಳಗಡೆ ಡೆತ್ ನೋಟ್ ಇದೆ. ಅವನಿಗೆ ತುಂಬಾನೇ ಹೆದರಿಕೆ ಕೂಡ ಆಗುತ್ತೆ, ಏನಾಗ್ಬೋದು ಇದನ್ನ ಟಚ್ ಮಾಡಿದ್ರೆ ಅಂತ. ಅಂಡ್ ಆಫ್ ಕೋರ್ಸ್ ಅವ್ನು ಟಚ್ ಮಾಡ್ತಾನೆ, ಬಟ್ ಯಾವುದೇ ಶಿನಿಗಾಮಿ ಕಾಣೋದಿಲ್ಲ. ಬಿಕಾಸ್ ನಿಮ್ಗೆ ಗೊತ್ತಿದೆ ಅದೊಂದು ಫೇಕ್ ಡೆತ್ ನೋಟ್ ಆಗಿದೆ, ಅದಕ್ಕೋಸ್ಕರನೇ ಶಿನಿಗಾಮಿ ಕಾಣ್ತಿಲ್ಲ. ಅವನ ಸುತ್ತಮುತ್ತಲು ಫುಲ್ ಗಮನಿಸ್ತಾನೆ. ಆದ್ಮೇಲೆ ಗೊತ್ತಾಗುತ್ತೆ ಇದು ಪಕ್ಕ ಸ್ಕ್ಯಾಮ್ ಆಗಿದೆ. ಡಿವೈನಿಸ್ ಇದ ಇನ್ಫಾರ್ಮೇಶನ್ ಹೇಳ್ತಾನೆ ನಿಯರ್ಗೆ. ನಾನು ಟಚ್ ಮಾಡ್ತಿದ್ದ ಡೆತ್ ನೋಟ್ ಅನ್ನ ಏನು ಕೂಡ ಕಾಣ್ತಾನೆ ಇಲ್ಲ. ಮತ್ತೆ ಇನ್ನೊಂದು ಕಡೆ ಲೈಟ್ ಗಮಿ ಒಂದು ಲೆಟರ್ ಅನ್ನು ಕೊಡ್ತಾನೆ ಹ್ಯೂಮಿನಿಗೆ. ಅದರಲ್ಲಿ ಬರ್ದಿರುತ್ತೆ, ನೀನು ಮಿಕಾಮಿನಿಗೆ ಒಂದು ಲೆಟರ್ ಅನ್ನು ಕೊಡ್ಬೇಕು, ಮತ್ತೆ ಅದರಲ್ಲಿ ಅವನಿಗೆ ನೀನು ಬರಿಬೇಕು ನಿನ್ನ ಸುತ್ತಮುತ್ತಲು ಏನೆಲ್ಲ ಆಗ್ತಿದೆ ಎಲ್ಲ ವಿಷಯ ಕನ್ಫರ್ಮ್ ಆದ್ಮೇಲೆ ನನ್ನನ್ನ ಕಾಂಟ್ಯಾಕ್ಟ್ ಮಾಡು ಅಂತ. ಇದಾದ್ಮೇಲೆ ನೋಡ್ತೀವಿ ನಾವು 6th ಜನವರಿ ಡೇಟ್ ಆಗಿದೆ. ಈ ದಿನದ ಹೊತ್ತು ಕೂಡ ಲಾಕರ್ ಅನ್ನು ಚೆಕ್ ಮಾಡ್ತಾನೆ ಡಿವೈನಿ ಸೀಕ್ರೆಟ್ ಆಗಿ ಹೋಗಿ. ಮತ್ತೆ ಈ ಸಲ ಅಂತೂ ಮೈಕ್ರೋಸ್ಕೋಪ್ ಅನ್ನ ಕೂಡ ಹಿಡ್ಕೊಂಡು ಹೋಗಿದ್ದಾನೆ. ನೇರ್ ಹೇಳ್ತಾನೆ ಕಾಲ್ ಅಲ್ಲಿ ಆ ಡೆತ್ ನೋಟ್ ನ ಫೋಟೋವನ್ನ ತೆಗೆದು ನಂಗೆ ಸೆಂಡ್ ಮಾಡು. ಎಸ್ಪೆಷಲಿ ಆ ಡೆತ್ ನೋಟ್ ಅಲ್ಲಿ ಏನೆಲ್ಲ ಬರ್ದಿದೆ, ರೂಲ್ಸ್ ಏನಿದೆ ಎಲ್ಲ ಕ್ಲಿಯರ್ ಆಗಿದೆ ಅಂತ ಚೆಕ್ ಮಾಡ್ಬೇಕು. ಇದಾದ್ಮೇಲೆ ಸ್ವಲ್ಪ ಹೊತ್ತಲ್ಲಿ ನಾವು ನೋಡ್ತೀವಿ ಮಿಕಾಮೆ ಮಾತಾಡ್ತಿರ್ತಾನೆ ಕ್ಯೂಮಿನ್ ಹತ್ರ. ಮಿಕಾಮೆ ಹೇಳ್ತಾನೆ ನನ್ನ ಹತ್ರ ತುಂಬಾ ಇಂಪಾರ್ಟೆಂಟ್ ವಿಷಯ ಇದೆ ಹೇಳೋದಕ್ಕೆ, ನಾನು ಕನ್ಫರ್ಮ್ ಮಾಡಿದ್ದೇನೆ. ಅಂದ್ರೆ ಏನನ್ನ ಕನ್ಫರ್ಮ್ ಮಾಡಿದ್ದೇನೆ ಇದರ ಅರ್ಥ ಏನು ಎಲ್ಲ ಗೊತ್ತಾಗೋದ್ರಲ್ಲಿದೆ. ಸೊ ಕ್ಯೂಮಿಗೆ ಅಂದಾಜಾಯ್ತು ಲೈಟ್ ಗಮಿ ಆಗನೆ ಹೇಳಿದ್ದ, ನೀನು ಒಮ್ಮೆ ಲೆಟರ್ ಅನ್ನ ಸೆಂಡ್ ಮಾಡಿ ಅವನಿಗೆ ವಾಪಸ್ ಸಿಕ್ಕಿದ್ಮೇಲೆ ಅವನು ಹೇಳ್ತಾನೆ ನಾನು ಕನ್ಫರ್ಮ್ ಮಾಡಿದೀನಿ ಅಂತ. ಅದೇ ರೀತಿ ಆಗ್ತಿದೆ ಇಲ್ಲಿ. ಅಂದ್ರೆ ಈಗ ನಿಮ್ಗೆ ಕನ್ಫ್ಯೂಸ್ ಆಗಿರ್ಬೋದು ಏನಾಗ್ತಿದೆ ಇಲ್ಲಿ ಅಂತ. ಅದೇನಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಲೈಟ್ ಕೀರ್ ಅಂತ ಗೊತ್ತಾಗಿದೆ, ಆದ್ರೆ ಅವನ್ ಜಸ್ಟ್ ಆರ್ಡರ್ ಅನ್ನು ಕೊಡ್ತಿದ್ದ, ಬದಲಾಗಿ ಅವನಿಗೆ ಕೀರ್ ಅನ್ನೋದಕ್ಕೆ ಯಾವುದೇ ಪ್ರೂಫ್ ಇರ್ಲಿಲ್ಲ ಕ್ಯೂಮಿನ ಬಳಿ. ಬಟ್ ಲೈಟ್ ಗಮಿ ಕನ್ಫರ್ಮ್ ಆಗಿದೆ ಅಂತ ಹೇಳಿದ್ನಲ್ಲ ಒಂದು ಕೀವರ್ಡ್ ಅನ್ನ, ಅದನ್ನ ಈ ಲೆಟರ್ ಕೊಟ್ಟ ಮೇಲೆ ಸ್ವತಃ ಈಗಿನ ಕೀರ ಅಂದ್ರೆ ಮಿಕಾಮೆ ಹೇಳ್ತಾನೆ ಕನ್ಫರ್ಮ್ ಆಗಿದೆ ಅಂತ. ಅಂದ್ರೆ ಲೈಟ್ ಗಮಿನೇ ಕೀರ ಅಂತ ಇಂಡೈರೆಕ್ಟ್ ಆಗಿ ಹೇಳಿದ್ದ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಇವನೇ ಕೀರ ಅಂತ ಜಾಸ್ತಿ ನಂಬಿಕೆ ಬರುತ್ತೆ ಇವಳಿಗೆ ಕೂಡ. ಇನ್ನೊಂದ್ ಸೈಡ್ ಲೈಟ್ ಗಮಿ ಆಲೋಚನೆ ಮಾಡ್ತಾನೆ ಟಾಸ್ಕ್ ಫೋರ್ಸ್ ಅಲ್ಲಿ. ಫೈನಲಿ ನಾನು ಏನ್ ಮಾಡ್ಬೇಕಿತ್ತು ಅದನ್ನ ಮಾಡಿದ್ದೀನಿ, ಈಗ ಕನ್ಫರ್ಮ್ ಆಗಿದೆ ನಾನೇ ಕೀರ ಅಂತ ಅವಳಿಗೆ ಎಕ್ಸಾಕ್ಟ್ ಆಗಿ ಗೊತ್ತಾಗಿದೆ. ಇನ್ನೇನಿದ್ರು ನಿಯರ್ ನ ನೋಡ್ಕೊಳ್ಬೇಕು ನಂಗೆ. ಇನ್ನೊಂದು ಕಡೆ ಡಿವಾನಿಗೆ ನಿಯರ್ ನ ಕಾಲ್ ಬರುತ್ತೆ, ನಾನು ಕಂಟಿನ್ಯೂಸ್ ಆಗಿ ಅವನ ಡೆತ್ ನೋಟ್ ಅನ್ನೇ ಚೆಕ್ ಮಾಡ್ತಿದ್ದೀನಿ ಎಲ್ಲಾದ್ರೂ ಚೇಂಜ್ ಮಾಡಿದಾನ ಅಂತ. ಮತ್ತೆ ನಾನು ನೋಡಿದ ಪ್ರಕಾರ ಡೈಲಿ ಅವನು ಪೇಜ್ ಅನ್ನ ಫುಲ್ ಮಾಡ್ತಿದ್ದಾನೆ. ಅವನು 3 ದಿನದಲ್ಲೇ ಒಂದು ಫುಲ್ ಪೇಜ್ ನಷ್ಟು ಕ್ರಿಮಿನಲ್ಸ್ ಗಳ ಹೆಸರನ್ನ ಬರೆದು ಕೊಂದಾಕಿದ್ದಾನೆ. ಜಸ್ಟ್ ಲೈಕ್ ಎಷ್ಟು ಸೆಕೆಂಡ್ಗೆ ಅವನು ಸಾಯ್ಬೇಕು, ಎಷ್ಟು ಗಂಟೆಗೆ ಸಾಯ್ಬೇಕು ಅಂತ ಇತ್ತು, ಅದೇ ಟೈಮ್ಗೆ ಕ್ರಿಮಿನಲ್ಸ್ ಗಳು ಕೂಡ ಸಾಯ್ತಾನೆ ಇದ್ದಾರೆ. ನಿಯರ್ ಇಷ್ಟೆಲ್ಲ ಇವನ ಬಗ್ಗೆ ಕೇಳ್ಕೊಂಡು ಲೈಟ್ ನಿಗೆ ಒಂದು ಕಾಲ್ ಮಾಡ್ತಾನೆ. ಸೊ ಇಮಿಡಿಯೇಟ್ ಆಗಿ ನಿಯರ್ ಏನ್ ಹೇಳ್ತಾನೆ ಅಂದ್ರೆ ಲೈಟ್ ನಿನ್ನ ನಾನು ಮೀಟ್ ಆಗ್ಬೇಕು. ಇಲ್ಲಿ ಲೈಟ್ ನಿಗೆ ಕೂಡ ಶಾಕ್ ಆಗ್ತಿದೆ, ಏನ್ ಹೇಳಕ್ ಬರ್ತಿದ್ದಾನೆ ಇವನು. ನಿಯರ್ ಹೇಳ್ತಾನೆ ಕೀರ ಕೇಸ್ ನ ಬಗ್ಗೆ ಒಂದು ಮಾತಾಡೋದಕ್ಕಿದೆ ನಿನ್ನ ಬಳಿ. ಅದಕ್ಕೆ ಲೈಟ್ ಹೇಳ್ತಾನೆ ಅಲ್ಲ ಗುರು, ನೀನ್ ನನ್ನನ್ನೇ ಕೀರ ಅಂತ ಹೇಳ್ತಾ ಇದ್ದೆ ಅವತ್ತೆಲ್ಲ, ಆದ್ರೆ ಒಂದ್ ವೇಳೆ ನಾನು ಕೀರ ಆಗಿದ್ರೆ ನಿನ್ನ ಫೇಸ್ ರಿವೀಲ್ ಆಗುತ್ತಲ್ಲ, ಆಗ ನಾನು ಡೆತ್ ನೋಟ್ ಅಲ್ಲಿ ಬರಿಬಹುದಲ್ವಾ ನಿನ್ನ ಹೆಸರು. ಸೊ ಇವನ್ ಯಾಕೆ ಈ ತರ ಮಾತಾಡ್ತಿದ್ದಾನಂದ್ರೆ ಈ ತರ ಮಾತಾಡಿದ್ರೆ ಅವನು ಕೀರ ಅಲ್ಲ ಅಂತ ಅನ್ಸ್ಬಿಡುತ್ತೆ. ಇದೊಂಥರ ಬುದ್ಧಿವಂತರ ಟ್ರಿಕ್ ಅಂತ ಹೇಳ್ಬೋದು. ಆದ್ರೆ ನಿಯರ್ ಹೇಳ್ತಾನೆ ನನ್ನ ಹತ್ರ ಒಂದು ಯಾವ ರೀತಿ ಪ್ರೂಫ್ ಇದೆ ಅಂದ್ರೆ ಅದನ್ನ ನಾನು ಎಲ್ರಿಗೂ ಎಕ್ಸ್ಪ್ಲೈನ್ ಮಾಡಬಲ್ಲೆ, ಬದಲಾಗಿ ನೀನು ಫೇಸ್ ಅನ್ನ ರಿವೀಲ್ ಮಾಡ್ಬೇಕಾಗುತ್ತೆ. ಇನ್ನೊಂದೇನಂದ್ರೆ ನೀನ್ ಫೇಸ್ ರಿವೀಲ್ ಮಾಡೋದ್ರಿಂದ ಈ ಪೂರ್ತಿ ಕೇಸ್ ಅಲ್ಲಿಗೆನೆ ಮುಗ್ಬಿಡುತ್ತೆ. ಟಾಸ್ಕ್ ಫೋರ್ಸ್ ನಲ್ಲಿ ಇದ್ದವರಂತೂ ತುಂಬಾನೇ ಶಾಕ್ ಆಗ್ತಾರೆ, ಏನ್ ಹೇಳ್ತಿದ್ದಾನೆ ಗುರು ಇವನು ಅಂತ. ಅದಕ್ಕೆ ಲೈಟ್ ಕೂಡ ಹೇಳ್ತಾನೆ ಓಕೆ ನಿಯರ್, ನೀನ್ ನನ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ಯಾ, ನಾನು ಕೀರ ಅಲ್ವೇ ಅಲ್ಲ, ಆದ್ರೂ ನಿಂಗೆ ಪ್ರೂವ್ ಮಾಡ್ಬೇಕಲ್ವಾ, ಓಕೆ ನಾನ್ ಬರ್ತೀನಿ, ಲೊಕೇಶನ್ ಹೇಳು. ಅದಕ್ಕೆ ನಿಯರ್ ಹೇಳ್ತಾನೆ ಲೈಟ್ ಹೇಳು ಸರಿಯಾಗಿ, ನಮ್ಮ ಇಬ್ಬರನ್ನ ಬಿಟ್ಟು SPK ನನ್ನ ಗ್ರೂಪ್ ಇದೆಯಲ್ಲ ಇದರಲ್ಲಿ 4 ಜನ ಏಜೆಂಟ್ ಗಳಿದ್ದಾರೆ, ಅವರು ಕೂಡ ಪ್ರೆಸೆಂಟ್ ಆಗಿರ್ತಾರೆ. ಮತ್ತೆ ಮೋಗಿಯನ್ನ ಕೂಡ ನಾನು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಮೋಗಿ ಯಾರಂದ್ರೆ ಆ ಮೀಸನನ್ನ ಕರ್ಕೊಂಡು ಹೋಗಿದ್ನಲ್ಲ ಒಬ್ಬ ಅವನು. ಮತ್ತೆ ಮೀಸನನ್ನ ಕೂಡ ನಾವು ಬಿಟ್ಕೊಡ್ತೀವಿ ನಿಂಗೆ. ಲೈಟ್ ನನ್ನ ಕಂಡೀಷನ್ ಓಕೆ ಅಲ್ವಾ ನಿಂಗೆ? ಲೈಟ್ ಹೇಳ್ತಾನೆ ಓಕೆ ಬರ್ತೀನಿ ನಾನು ಅಲ್ಲಿಗೆ. ಮತ್ತೆ ನಿಯರ್ ಹೇಳ್ತಾನೆ ಅದೊಂದು ಲೊಕೇಶನ್ ಆಗಿದೆ, ನಿಯರ್ ಬಾಕ್ಸ್ ಅಂತ ಅದಕ್ಕೆ ಹೆಸರು. ಈ ಜಾಗದಲ್ಲಿ ನಾವು ಮೀಟಿಂಗ್ ಮಾಡೋದ್ರಲ್ಲಿದ್ದೀವಿ. ಅಷ್ಟೆಲ್ಲ ಈ ಜಾಗವನ್ನ ನಾನು ಖರೀದಿಯೇ ಮಾಡಿದ್ದೀನಿ, ನಾನು ಲಿಟ್ರಲಿ ನಿನ್ನ ಕಣ್ಣೆದುರಲ್ಲಿ ಕಾಣೋದ್ರಲ್ಲಿದ್ದೀನಿ. ಆದ್ರೆ ಒಂದು ಷರತ್ತಿದೆ, ಅಲ್ಲಿ ನಿಜವಾದ ಅಸಲಿ ಡೆತ್ ನೋಟ್ ಅನ್ನ ನೀನು ತರಬೇಕಾಗುತ್ತೆ. ಲೈಟ್ ಹೇಳ್ತಾನೆ ಡೆತ್ ನೋಟ್ ಯಾಕೆ ಬೇಕು ನಿಂಗೆ? ನಿಯರ್ ಹೇಳ್ತಾನೆ ಅದ್ರ ಬಗ್ಗೆ ಟೆನ್ಷನ್ ಮಾಡ್ಬೇಡ, ನಾನೇನದನ್ನ ಕದ್ದೋದಿಲ್ಲ. ಹಾಗೇನೆ ಐಸವ ಡೆತ್ ನೋಟ್ ಅನ್ನ ವಾಪಸ್ ತಗೊಂಡ್ ಬರ್ತೀಯ ತಾನೆ? ಐಸವ ಹೇಳ್ತಾನೆ ಓಕೆ ನಾನು ಹೇಗಾದ್ರು ಡೆತ್ ನೋಟ್ ಅನ್ನ ಕಂಡಿಡಿತೇನೆ. ಹಾಗೇನೆ ನಿಯರ್ ಹೇಳ್ತಾನೆ ಇವತ್ತಿನಿಂದ 3 ದಿನದ ನಂತರ ಮೀಟಿಂಗ್ ಅನ್ನ ಸ್ಟಾರ್ಟ್ ಮಾಡ್ತೀವಿ. ಅದರ ಲೈಟ್ ಇಲ್ಲಿ ಥಿಂಕ್ ಮಾಡ್ತಿದ್ದಾನೆ ಅದೇನಂದ್ರೆ ಗುರು ನಂಗ್ ಮೊದ್ಲೇ ಗೊತ್ತಿತ್ತು ಈ ನಿಯರ್ ಅಂತೂ
3 ದಿನದ ನಂತರನೇ ಮೀಟಿಂಗ್ ಅನ್ನು ಮಾಡ್ತಾನೆ ಅಂತ ಎಲ್ಲ ಪ್ಲಾನ್ ಪ್ರಕಾರನೇ ಹೋಗ್ತಿದೆ. ಮತ್ತೆ ಇಲ್ಲಿ ಕ್ಲಿಯರ್ ಆಗ್ತಿದೆ ಮಿಕಾಮೆ ಮುಂದೇನೆಲ್ಲ ಮಾಡ್ತಾನೆ ಅದ್ರ ಬಗ್ಗೆ ಅನಲೈಸ್ ಮಾಡ್ತಿದ್ದಾನೆ ನಿಯರ್. ಮತ್ತೆ ಲೈಟ್ ಯಗಮಿ ಅಂತೂ ಓಕೆ 3 ದಿನಗಳ ನಂತರ ಮೀಟಿಂಗ್ ಅನ್ನ ಇಟ್ಕೊಳ್ಳೋಣ ಅಂತ ಹೇಳಿ ಬಿಡ್ತಾನೆ. ಸಿಗೋಣ ಎಲ್ಲೋ ಬಾಕ್ಸ್ ಪ್ಲೇಸ್ ನಲ್ಲೇ ಜನವರಿ 1ಕ್ಕೆ. ಮತ್ತೆ ಇಬ್ರಿಗೂ ಕೂಡ ಅಂದಾಜಾಗಿದೆ ಅವನ ಪ್ಲಾನ್ ಏನು ಅಂತ ಇವನಿಗೆ ಗೊತ್ತಿದೆ, ಇವನ ಪ್ಲಾನ್ ಏನು ಅಂತ ಅವನ್ ಗೊತ್ತಿದೆ. ಸೊ ಟೋಟಲ್ ಆಗಿ ಹೇಳೋದಾದ್ರೆ ಬುದ್ಧಿವಂತರ ಆಟದಲ್ಲೇ ಇಬ್ರು ಕೂಡ ಸಿಕ್ಕಾಕೊಂಡಿದ್ದಾರೆ. ಇಬ್ರು ಕೂಡ ಮನಸ್ಸಲ್ಲಿ ತಿಳ್ಕೊಳ್ತಿದ್ದಾರೆ ನಾನು ಗೆಲ್ತೀನಿ ನಿಯರ್, ಇವನ್ ಹೇಳ್ತಾನೆ ನಾನ್ ಗೆಲ್ತೀನಿ ಲೈಟ್. ಇದಾದ ನಂತರ ನಾವು ನೋಡ್ತೀವಿ ಲೈಟ್ ಯಗಮಿ ಮೀಟ್ ಮಾಡೋಕೆ ಹೋಗ್ತಾನೆ ಕ್ಯೂಮಿಯನ್ನ. ಅವನೊಂದು ದೊಡ್ಡದಾದಂತ ಮಾಸ್ಟರ್ ಪ್ಲಾನ್ ಇಲ್ಲಿ ಮಾಡ್ತಾನೆ. ಈಗ ಲೆಟರ್ ಅಲ್ಲಿ ಬರ್ದಿರ್ತಾನೆ ಮಿಕಾಮಿನಿಗೆ ಈ ಒಂದು ನೋಟನ್ನ ಕೊಡಬೇಕು, ಜನವರಿ 1ಕ್ಕೆ ನಾನು ಹೇಳಿದ ಲೊಕೇಶನ್ ಗೆ ಅವನನ್ನ ಬರೋದಕ್ಕೆ ಹೇಳುವಂತ. ಇದಾದ್ಮೇಲೆ ಕ್ಯೂಮಿ ಹೋಗ್ತಾಳೆ ಶೋಗೆ. ಆಗ ಸಡನ್ ಆಗಿ ಯಾರೊಬ್ಬ ವ್ಯಕ್ತಿ ಈ ಕೆಂಪಾದ ಕಾರಲ್ಲಿ ಬಂದು ಆ ಜನರ ನಡುವೆಗೆ ಸ್ಮೋಕ್ ಬಾಂಬ್ ಅನ್ನ ಹಾಕ್ತಾನೆ. ಮತ್ತೆ ಕ್ಯೂಮಿಯನ್ನ ಬಚಾವ್ ಮಾಡೋದಕ್ಕೆ ಅಲ್ಲಿ ತಂದ SPK ಅವರು ಅಂದ್ರೆ ಏಜೆಂಟ್ ಗಳು ಬರ್ತಾರೆ. ಬಟ್ ಅದೇ ಟೈಮ್ ಅಲ್ಲಿ ನಾವು ನೋಡ್ತೀವಿ ಬೈಕ್ ಅಲ್ಲಿ ಬಂದಿದ್ದಾನೆ ನಮ್ಮ ಮೆಲ್ಲೋ. ಅವನು ಹೇಳ್ತಾನೆ ಕ್ಯೂಮಿಯನ್ನ ನನ್ನ ಬೈಕಿಗೆ ಹತ್ತೋಗಕ್ಕೆ ಹೇಳು, ಯಾಕಂದ್ರೆ ಸ್ಮೋಕ್ ಬಾಂಬ್ ಅನ್ನ ಹಾಕಿದ್ದಾರೆ ಕ್ಲಿಯರ್ ಆಗಿ ಕಾಣ್ತಿಲ್ಲ, ಯಾರಿಗೊತ್ತು ಈ ಜಾಗದಲ್ಲೇ ಬಾಂಬ್ ಅನ್ನ ಕೂಡ ಇಟ್ಟಿರ್ಬೋದು. ಸೊ ಅಲ್ಲಿದ್ದಂತ ಬಾಡಿ ಗಾರ್ಡ್ ಕ್ಯೂಮಿಯನ್ನ ಮೆಲ್ಲೋನ ಬೈಕ್ ಹತ್ತಿಸ್ತಾಳೆ ಮತ್ತೆ ಅಲ್ಲಿಂದ ಹೋಗ್ತಾರೆ ಇಬ್ರು ಕೂಡ. ಸೊ ಹೀಗೆ ಮೆಲ್ಲೋ ಕಿಡ್ನಾಪ್ ಮಾಡ್ತಾನೆ ಕ್ಯೂಮಿನ ಅಲ್ಲಿಂದ ಎಸ್ಕೇಪ್ ಆಗಿ. ಈಗ NHN ನ್ಯೂಸ್ ಚಾನಲ್ ಅಂದ್ರೆ ಕ್ಯೂಮಿ ಕೆಲಸ ಮಾಡ್ತಿದ್ಲಲ್ಲ ಆ ನ್ಯೂಸ್ ಚಾನಲ್ ಅಲ್ಲಿ ಬರುತ್ತೆ. ಅಲ್ಲಿ ಸಡನ್ ಆಗಿ ಸ್ಮೋಕ್ ಬಾಂಬ್ ಬಿದ್ದಿತ್ತು ಮತ್ತೆ ಈಗ ಕ್ಯೂಮಿ ನಾಪತ್ತೆ ಆಗಿದ್ದಾಳೆ ಅಂತ. ಇನ್ನೊಂದು ಕಡೆ ಲೈಟ್ ಯಗಮಿ ಇದನ್ನೆಲ್ಲ ನೋಡ್ತಾ ಆಲೋಚನೆ ಮಾಡ್ತಾನೆ ಇದೆಲ್ಲ ಏನಾಗ್ತಿದೆ, ನಿಯರನ್ನ 3 ದಿನದಲ್ಲಿ ಮೀಟ್ ಆಗೋದಕ್ಕಿದೆ. ಮತ್ತೆ ಇನ್ನೊಂದು ಕಡೆ ಆ ಸ್ಮೋಕಿಂಗ್ ಬಾಂಬ್ ಅನ್ನ ಹಾಕಿದ ವ್ಯಕ್ತಿ ಇದ್ನಲ್ಲ ಅವನ ಹಿಂದೆ ಅಂತೂ ತುಂಬಾ ಗಾಡಿಗಳು ಬರ್ತಿದೆ ಚೇಸ್ ಮಾಡ್ಕೊಂಡು. ಬಟ್ ಕಾರಲ್ಲಿ ಹೋಗ್ತಾ ಹೋಗ್ತಾ ನಡು ದಾರಿಯಲ್ಲಿ ಸಿಕ್ಕಾಕೊಳ್ಬಿಡ್ತಾನೆ. ಸುತ್ತಲೂ ಕಾರುಗಳು ನಿಂತಿದೆ ಅಡ್ಡವಾಗಿ. ಅವನಿಗೆ ಹೊರಗಡೆ ಬಂದು ಹೇಳ್ತಾನೆ ಓಕೆ ನಾನು ಒಪ್ಕೊಳ್ತೇನೆ, ನಾನು ಅಲ್ಲಿ ಸ್ಮೋಕ್ ಬಾಂಬ್ ಅನ್ನ ಹಾಕಿದ್ದೆ. ಸೊ ಈಗೇನು ನಂಗೆ ಶೂಟ್ ಮಾಡಕ್ಕೆ ಹೋಗ್ತಿದ್ದೀರಾ ಅನ್ನೋಷ್ಟ್ರಲ್ಲ ಎಲ್ರು ಕೂಡ ಶೂಟ್ ಮಾಡಿ ಕೊಂದಾಕ್ಬಿಡ್ತಾರೆ ಅವನನ್ನ. ಇವನ ಬಾಡಿ ಫುಲ್ ಬುಲೆಟೇ ಕಾಣ್ತಿದೆ. ಮತ್ತೆ ಇಷ್ಟು ಪೊಲೀಸ್ ಆಫೀಸರ್ ಗಳಲ್ಲಿ ಒಬ್ಬ ಹೇಳ್ತಾನೆ ಇದು ಕಿರಣ ಧ್ವನಿ ಆಗಿದೆ, ಇಲ್ಲಿ ಆಗೋದು ಕಿರಣ ಮಾತುಗಳೇ, ನಡೆಯೋದು ಕೂಡ ಹೀಗೆ. ಕಿರ ಹೇಳ್ತಾನೆ ಅದೇ, ಎಲ್ಲಾ ಕ್ರಿಮಿನಲ್ಸ್ ಗಳು ಸಾಯೋದೇ ಗತಿ ಇಲ್ಲೇ. ಇನ್ನೊಂದು ಕಡೆ ರೈಡಿಂಗ್ ಮಾಡ್ತಿರುವಾಗ ಮೆಲ್ಲೋನ ಜೊತೆ ಕೂತಿರುವ ಕ್ಯೂಮಿ ಆಲೋಚನೆ ಮಾಡ್ತಾಳೆ ಈ ಹೆಲ್ಮೆಟ್ ಹಾಕಿರೋ ವ್ಯಕ್ತಿ ಅವನೇ ತಾನೆ ಮೆಲ್ಲೋ, ಇವನ ನಿಜವಾದ ಹೆಸರು ಮಿಹಲ್ ಕಿಯಲಾ ಅಂತ. ಅದನ್ನ ನನಗೆ ಲೈಟ್ ಯಗಮಿ ವಾರ್ನ್ ಮಾಡಿದ್ದೆ ಇವನ ಬಗ್ಗೆ. ಅಂದ್ರೆ ಲೈಟ್ ಯಗಮಿಗೆ ಗೊತ್ತಾಗಿತ್ತು ಅವನ ಫುಲ್ ಹೆಸರು. ಆದ್ರೆ ಅದು ಗೊತ್ತಾಗಿದ್ದು ಯಾವಾಗಂದ್ರೆ ಆ SPK ಟೀಮ್ ಅಲ್ಲಿ ನಿಯರ್ ಮೆಲ್ಲೋನ ಬಗ್ಗೆ ಒಂದೊಂದು ಮಾಹಿತಿಯನ್ನ ಕೊಟ್ಟಿದ್ದ. ಸೊ ಅದು ಲೇಟ್ ಆಗಿ ಗೊತ್ತಾಗಿರೋ ಕಾರಣ ಡೆತ್ ನೋಟ್ ಅಲ್ಲಿ ಬರೆಯೋದಕ್ಕೆ ಆಗ್ಲಿಲ್ಲ. ಅಂಡ್ ಅವನು ಕೂಡ ಅದ್ರ ಬಗ್ಗೆನೇ ಮರ್ತಿದ್ದ, ಯಾಕಂದ್ರೆ ಲೈಟ್ ಯಗಮಿಯನ್ನ ಇನ್ವೆಸ್ಟಿಗೇಷನ್ ಎಲ್ಲ ಮಾಡ್ತಿದ್ರು. ಸೊ ಈಗ ಒಂದು ಕಂಟೈನರ್ ಒಳಗಡೆ ಮೆಲ್ಲೋ ಕರ್ಕೊಂಡು ಹೋಗ್ತಾನೆ ಇವಳನ್ನ. ಮತ್ತೆ ಗನ್ ಅನ್ನು ಪಾಯಿಂಟ್ ಮಾಡಿ ಹೇಳ್ತಾನೆ ಫಸ್ಟ್ ನಿನ್ನ ಡ್ರೆಸ್ ಅನ್ನ ಬಿಚ್ಚಿಬಿಡು. ಬಟ್ ಇವನ್ ಯಾಕೆ ಹೇಳ್ತಾನೆ ಅಂದ್ರೆ ಇವಳ ಬಳಿ ಡೆತ್ ನೋಟ್ ಇರ್ಬೋದು ಅಂತ ಇವನಿಗೆ ಯಾಕೋ ಅನಿಸ್ತಿದೆ. ಇನ್ನೊಂದು ಕಡೆ ನಿಯರ್ ಲೈಟಿಂಗ್ ಹೇಳ್ತಾನೆ ಕ್ಯೂಮಿಯನ್ನ ಕಿಡ್ನಾಪ್ ಮಾಡಿದ್ದು ನಾನಲ್ಲ, ಯಾರೋ ಬೇರೆ ಆಗಿದ್ದಾರೆ. ಆಗ ಲೈಟ್ ಹೇಳ್ತಾನೆ ಓಕೆ ಹಾಗಾದ್ರೆ ಇದು ಪಕ್ಕ ಪ್ಲಾನ್ ಆಗಿದೆ ಮೆಲ್ಲೋನದು. ನಿಯರ್ ಹತ್ರ ಕೇಳ್ತಾನೆ ಲೈಟ್ ಹಾಗಾದ್ರೆ ಇದು ಮೆಲ್ಲೋನ ಪ್ಲಾನ್ ಆಗಿದೆ ನನಗೆ ಗೊತ್ತಿರೋ ಪ್ರಕಾರ. ಬಟ್ ನಿಯರ್ ಹೇಳ್ಬೋದ ನೀನು ಹೇಗೆ ನಾನು ಮೆಲ್ಲೋನನ್ನ ಕಾಂಟ್ಯಾಕ್ಟ್ ಮಾಡೋದು ಅಂತ. ಅವನನ್ನ ನಾನು ಕಾಂಟ್ಯಾಕ್ಟ್ ಮಾಡಬಹುದು ಆದ್ರೆ ಅವನದಕ್ಕೆ ರಿಪ್ಲೈ ಕೊಡ್ತಾನ ಅಂತ ನಾನು ಹೇಳೋಕೆ ಆಗೋದಿಲ್ಲ. ಸೊ ಮುಂದೇನಾಗುತ್ತೆ ನೋಡೋಣ ಬನ್ನಿ. ದ ಫೈನಲ್ ಪಾರ್ಟ್ ಆಫ್ ಡೆತ್ ನೋಟ್ ಪಾರ್ಟ್ 8. ಈಗ ಮೆಲ್ಲೋ ಮತ್ತೆ ಕ್ಯೂಮಿ ಇಲ್ಲಿ ಒಟ್ಟಿಗೆ ನಿಂತಾರೆ. ಅಂಡ್ ಕ್ಯೂಮಿ ಹೇಳ್ತಾಳೆ ನಂಗೆ ಬ್ಲಾಂಕೆಟ್ ಕೊಡು ಬಿಕಾಸ್ ಇವಳು ಡ್ರೆಸ್ ಸ್ವಲ್ಪ ತೆಗ್ದಿದ್ದಾಳೆ. ಸೊ ಅವನು ಬ್ಲಾಂಕೆಟ್ ಅನ್ನ ಕೊಡ್ತಾನೆ ಕವರ್ ಮಾಡೋದಕ್ಕೆ. ಆದ್ರೆ ನಮ್ಗೆ ಇಲ್ಲಿ ಕಾಣುತ್ತೆ ಡ್ರೆಸ್ ನ ಸೈಡ್ ನಲ್ಲೇ ಡೆತ್ ನೋಟ್ ನ ಒಂದು ಪೇಪರ್ ಅನ್ನ ಇವಳು ಇಟ್ಕೊಂಡಿರ್ತಾಳೆ. ಸೊ ಅದನ್ನ ಎತ್ಕೊಂಡು ಕೈಯಲ್ಲಿ ಹಿಡಿತಾಳೆ. ಇನ್ನೊಂದು ಕಡೆಯಲ್ಲಿ ಮೆಲ್ಲೋ ಅಲ್ಲಿನ ಕಂಟೈನರ್ ನಲ್ಲಿ ಸ್ವಲ್ಪ ವಸ್ತುಗಳನ್ನು ಇಡ್ತಿರ್ತಾನೆ. ಬಟ್ ಕ್ಯೂಮಿ ಅಂತೂ ಇಲ್ಲಿ ಕಂಟೈನರ್ ನಲ್ಲೇ ಇರ್ತಾಳೆ. ಅಂಡ್ ಮೆಲ್ಲೋ ಅಲ್ಲಿಂದ ಹೋಗಿದ್ದಾನೆ. ಕ್ಯೂಮಿನಿಗೆ ತುಂಬಾನೇ ಟೆನ್ಷನ್ ಆಗುತ್ತೆ. ಇನ್ನೊಂದ್ ಸೈಡ್ ಅಲ್ಲಿ ಮೆಲ್ಲೋ ನೋಡ್ತಾನೆ ನ್ಯೂಸ್ ಚಾನಲ್ ಅನ್ನ. ಅದರಲ್ಲಿ ಗೊತ್ತಾಗುತ್ತೆ ಅವನ ಜೊತೆಗಿದ್ದವನನ್ನ ಕೊಂದಿದ್ದಾರೆ ಅಂತ. ಅದು ಯಾರಂದ್ರೆ ಸ್ಮೋಕ್ ಬಾಂಬ್ ಅನ್ನ ಒಬ್ಬ ಬಿಸಾಕಿದ್ನಲ್ಲ ಅಲ್ಲೇ ಅವನೇ ಆಗಿದ್ದಾನೆ. ಅದೆಲ್ಲ ಪ್ಲಾನ್ ಆಗಿತ್ತು ಮೆಲ್ಲೋನದು ಇವಳನ್ನ ಕಿಡ್ನಾಪ್ ಮಾಡೋದಕ್ಕೆ ಬಿಕಾಸ್ ಇವಳ ಬಳಿ ಇದೆ ಪ್ರೂಫ್. ಆದ್ರೆ ಇನ್ನೊಂದು ಮೂಲೆಯಲ್ಲಿ ಈಗ ನೋಡ್ತೀವಿ ಕ್ಯೂಮಿ ಈಗ ಕಂಟೈನರ್ ಅಲ್ಲಿ ಒಬ್ಳೆ ಇದ್ದಾಳೆ. ಆದ್ರೆ ಕೈಯಲ್ಲಿ ಡೆತ್ ನೋಟ್ ನ ಪೇಪರ್ ಇದೆ. ಇದರಲ್ಲಿ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಹೆಸರನ್ನ. ಮತ್ತೆ ಇಮಿಡಿಯೇಟ್ ಆಗಿ ಲೈಟ್ ಯಗಮಿಗೆ ಕಾಲ್ ಮಾಡ್ತಾಳೆ. ಮತ್ತೆ ಹೇಳ್ತಾಳೆ ಲೈಟ್ ನಾನೊಂದು ಜಾಗದಲ್ಲಿ ಸಿಕ್ಕಾಕೊಂಡಿದ್ದೇನೆ. ಲೈಟ್ ಹೇಳ್ತಾನೆ ಎಲ್ಲಿದ್ಯಾ ನೀನು, ನಿನ್ನ ಟ್ರ್ಯಾಕರ್ ಲೊಕೇಶನ್ ಏನಾದ್ರು ಹೇಳ್ಬೋದಾ. ಕ್ಯೂಮಿ ಹೇಳ್ತಾಳೆ ಇದು ಯಾವ ಜಾಗ ಅಂತ ನಂಗೆ ಗೊತ್ತಾಗ್ತಿಲ್ಲ, ಯಾವ್ದು ಕಂಟೈನರ್ ಅಲ್ಲಿ ಇದೀನಿ. ಆಗ ಲೈಟ್ ಹೇಳ್ತಾನೆ ನೀನು ಚಿಂತೆ ಮಾಡಬೇಡ, ನಾನು ಅವತ್ತು ಹೇಳಿದ್ನಲ್ಲ ಇಂಥ ಸಮಯದಲ್ಲಿ ಹೇಗೆ ಮ್ಯಾನೇಜ್ ಮಾಡೋದು ಅಂತ. ಹಾಗೇನೆ ಗಾಯಸ್ ಬದಿಯಲ್ಲಿ ನಾವು ನೋಡ್ತೀವಿ ಇಲ್ಲಿ ಗಾಜೆಲ್ಲ ಹೊಡ್ತಿದೆ ಬಿಕಾಸ್ ಇವಳು ಇಲ್ಲಿಂದ ಹೊರಗೆ ಹೋಗಕ್ಕೆ ಟ್ರೈ ಮಾಡಿದ್ಲು. ಅದೇ ಕಾರಣದಿಂದಲೇ ರಕ್ತ ಎಲ್ಲ ಬರ್ತಿರೋದಿಲ್ಲ. ಸೊ ಈಗ ಫೈನಲ್ ಆಗಿ ಇವಳು ಹೆಸರು ಬರ್ದೇ ಬಿಡ್ತಾಳೆ, ಮೆಲ್ಲೋನ ಅಸಲಿ ಹೆಸರು. ಅಂಡ್ ಇಮಿಡಿಯೇಟ್ ಆಗಿ ಮೆಲ್ಲೋ ಅಲ್ಲಿ ಸತ್ ಬಿಡ್ತಾನೆ. ಅಂಡ್ ಹಾಗೇನೆ ಲೈಟ್ ಹೇಳ್ತಾನೆ ನಿಂಗೆ ಗೊತ್ತಿದ್ಯಲ್ಲ ನಾನು ಅವತ್ತು ಏನ್ ಹೇಳಿದ್ದೆ ಅಂತ. ಸೊ ಕ್ಯೂಮಿ ಆಗ ನೆನಪಿಸ್ಕೊಳ್ತಾಳೆ ಓಕೆ ಹಾಗಾದ್ರೆ ಲೈಟ್ ಯಗಮಿ ಏನ್ ಹೇಳಿದ್ದ ಅಂದ್ರೆ ಈಗ ಇರುವಂತಹ ಡೆತ್ ನೋಟ್ ನ ಪೇಜ್ ಅಲ್ಲೇ ಎಷ್ಟು ಕ್ರಿಮಿನಲ್ಸ್ ಗಳ ಹೆಸರಾಗುತ್ತೆ ಅಷ್ಟು ಜನರನ್ನ ಕೊಲ್ಬೇಕು. ಇದಾದ್ಮೇಲೆ ಲೈಟ್ ಯಗಮಿ ಕಾಲ್ ಅನ್ನ ಕಟ್ ಮಾಡ್ತಾನೆ. ಇದಾದ್ಮೇಲೆ ಕ್ಯೂಮಿ ಕಾಲ್ ಮಾಡ್ತಾಳೆ ಮಿಕಾಮಿನಿಗೆ. ಮತ್ತೆ ಹೇಳ್ತಾಳೆ ನಿಂಗೆ ಎಷ್ಟಾಗುತ್ತೆ ಅಷ್ಟು ಜನ ಕ್ರಿಮಿನಲ್ಸ್ ಗಳ ಹೆಸರನ್ನ ನಂಗೆ ಹೇಳ್ಬಿಡು, ನಾನು ಡೆತ್ ನೋಟ್ ಅಲ್ಲಿ ಬರೀತೀನಿ. ಇದನ್ನ ಕೇಳಿ ಅವಳ ವಾಯ್ಸ್ ನ ಟೋನ್ ಅಲ್ಲಿ ಗೊತ್ತಾಗುತ್ತೆ ಮಿಕಾಮಿನಿಗೆ ಇವಳು ಯಾವ್ದು ವರ್ಸ್ಟ್ ಸಿಚುವೇಶನ್ ಅಲ್ಲಿ ಸಿಕ್ಕಾಕೊಂಡಿದ್ದಾಳೆ, ಎಲ್ಲೋ ಬಂಧನಾಗಿದ್ದಾಳೆ. ಸೊ ಮಿಕಾಮೆ ಅಲ್ಲಿಂದ ಬ್ಯಾಗ್ ಇಟ್ಕೊಂಡು ಆಫೀಸ್ ಇಂದ ಹೋಗ್ತಾನೆ. ಇನ್ನೊಂದು ಕಡೆ ಲೈಟ್ ಯಗಮಿ ಅಂತೂ ಅವಳ ಫೋನ್ ನ ಲೊಕೇಶನ್ ಅನ್ನ ಟ್ರ್ಯಾಕ್ ಮಾಡಿ ಅಲ್ಲಿಗೆ ಹೋಗೋದಕ್ಕೆ ಟ್ರೈ ಮಾಡ್ತಾನೆ. ಇದಾದ್ಮೇಲೆ ನಾವು ನೋಡ್ತೀವಿ ಒಂದು ಟ್ವಿಸ್ಟ್. ಅದೇನಂದ್ರೆ ಲೈಟ್ ಯಗಮಿನ ವಾಚ್ ಅಲ್ಲಿ ಒಂದು ಡೆತ್ ನೋಟ್ ನ ಪೀಸ್ ಇತ್ತು, ಅದನ್ನ ತಗೊಳ್ತಾನೆ. ಅಂಡ್ ಅದರಲ್ಲಿ ಯಾರದೋ ಒಬ್ಬರದ್ದು ಹೆಸರು ಬರೀತಾನೆ. ಅಂಡ್ ನೋಡ್ತೀವಿ ಸ್ವಲ್ಪ ಹೊತ್ನಲ್ಲಿ ಆ ಕಿಯೋಮಿ ಇದ್ದ ಜಾಗ ಇತ್ತಲ್ವಾ ಅದು ಫುಲ್ ಬೆಂಕಿ ಹೊತ್ತಿರುತ್ತೆ. ಇವರು ಟ್ರ್ಯಾಕ್ ಹಾಕಿ ಆ ಲೊಕೇಶನ್ ಗೆ ಬಂದಿದ್ರು ಕಿಯೋಮಿಯನ್ನ ಸೇವ್ ಮಾಡೋದಕ್ಕೆ. ಆದ್ರೆ ಬಿಲ್ಡಿಂಗ್ ಹೇಗೆ ಸಡನ್ ಆಗಿ ಹೊತ್ತಿ ಬಿಡ್ತು ಅಂದ್ರೆ ಅದು ಈಗ ಹೇಳ್ತೀನಿ. ಆದ್ರೆ
ಇಲ್ಲಿ ನೋಡಿ ನೀವು ಐಜಾವಾ ಹಾಗೂ ಮಾಚುಡನ ರಿಯಾಕ್ಷನ್ ಏನಾಗ್ತಿದೆ ಇದೆಲ್ಲ ಎಲ್ರಿಗೂ ಕನ್ಫ್ಯೂಸ್ ಆಗ್ತಿದೆ. ಬಟ್ ಇನ್ ರಿಯಾಲಿಟಿ ಇದೆಲ್ಲ ಪ್ಲಾನ್ ಆಗಿತ್ತು ಲೈಟ್ ಯಾಗಮಿನದ್ದು. ಅವನು ಲಿಟ್ರಲಿ ಏನ್ ಮಾಡ್ದಂದ್ರೆ ಡೆತ್ ನೋಟ್ ನಲ್ಲಿ ಕಿಯೋಮಿ ಹೆಸರನ್ನ ಬರ್ದಿದ್ದ. ಅಷ್ಟೆಲ್ಲ ಅವಳು ಸಾಯೋ ರೀಸನ್ ಏನಂದ್ರೆ ಅವಳು ಬದುಕ್ತಿರೋ ರೂಮ್ ಗೆ ಫುಲ್ ಬೆಂಕಿ ಹಚ್ಚಬೇಕು, ಆದ್ಮೇಲೆ ಅವಳು ಸಾಯ್ಬೇಕು, ಅದು ಕೂಡ ಹಾರ್ಟ್ ಅಟ್ಯಾಕ್ ನಿಂದ. ಸೊ ಅಂದ್ರೆ ಇದರ ಅರ್ಥ ಏನಂದ್ರೆ ಲೈಟ್ ಯಾಗಮಿಗೆ ಯಾವುದೇ ಲವ್ ಇಲ್ಲ, ಅವನಿಗೆ ಜೀವನದಲ್ಲಿ ಯಾವುದೇ ಅಟ್ರಾಕ್ಷನ್ ಇಲ್ಲ, ಬದಲಾಗಿ ಅವನ ಕೆಲಸ ಆಗೋದಕ್ಕೆ ಯಾರನ್ನ ಬೇಕಾದ್ರೂ ಯೂಸ್ ಮಾಡ್ಕೊಳ್ತಾನೆ. ಸೊ ಈ ಕ್ಷಣದಿಂದಲೇ ನಮ್ಗೆ ಗೊತ್ತಾಗುತ್ತೆ ಕ್ಲಿಯರ್ ಆಗಿ ಲೈಟ್ ಯಾಗಮಿಯ ಪ್ಲಾನ್ ಸರಿಯಾಗಿ ನಡೆಯೋದಕ್ಕೆ ಏನ್ ಬೇಕಾದ್ರೂ ಮಾಡ್ತಾನೆ. ಅಷ್ಟೆಲ್ಲ ಅವನು ಹುಚ್ಚಾಗ್ಬಿಟ್ಟಿದ್ದಾನೆ. ಸ್ಟಾರ್ಟಿಂಗ್ ಅವನ ಗೋಲ್ ಆಗಿತ್ತು ಕ್ರಿಮಿನಲ್ಸ್ ಗಳನ್ನ ಕೊಲ್ಲೋದು, ಆದ್ರೆ ಈಗಂತೂ ಸ್ವತಃ ಇವನೇ ಕ್ರಿಮಿನಲ್ ಆಗಿದ್ದಾನೆ. ಸೊ ಈಗ ನೋಡ್ತೀವಿ 1 ಜನವರಿ 2006 ಇದು ಅದೇ ದಿನ ಆಗಿದೆ. ನಿಯರ್ ಫಸ್ಟ್ ಟೈಮ್ ನಾನು ನಿನ್ನ ಮೀಟ್ ಆಗ್ತೀನಿ ಲೈಟ್ ಯಾಗಮಿ ಅಂತ ಹೇಳಿದ ದಿನ, ಅದು ಕೂಡ ಯೆಲ್ಲೋ ಬಾಕ್ಸ್ ಅನ್ನೋ ಜಾಗದಲ್ಲೇ. ಸೊ ಫೈನಲಿ ನಿಯರ್ ನಿನ್ನ ಮೀಟ್ ಆಗ್ತೀನಿ ಅಂತ ಹೇಳಿ ಲೈಟ್ ಯಾಗಮಿ ಆಲೋಚನೆ ಮಾಡ್ಕೊಂಡು ಕಾರ್ ನಲ್ಲಿ ಬರ್ತಾನೆ. ಮತ್ತೆ ಕಾರ್ ಡ್ರೈವಿಂಗ್ ಮಾಡ್ತಿರೋದು ಐಜಾವಾ ಮತ್ತೆ ಮಾಚುಡ. ಲೈಟ್ ಮನಸ್ಸಲ್ಲಿ ಥಿಂಕ್ ಮಾಡ್ತಾನೆ, ಫೈನಲಿ 1 ಜನವರಿ ಬಂದಿದೆ, ಈಗ ಎಲ್ಲರೂ ಸಾಯ್ತಾರೆ ಅಷ್ಟೇ. ಸೊ ಫೈನಲಿ ಸ್ಟಾಪ್ ಆಯ್ತು. ಇಲ್ಲಿ ಆ ಲೊಕೇಶನ್ ಗೆ ಬಂದಿದ್ದಾರೆ ಏಜೆಂಟ್ ಗಳ ಜೊತೆಗೆ. ಲೈಟ್ ಯಾಗಮಿ ಕೂಡ ಇದ್ದಾನೆ. ಮತ್ತೆ ಬಾಗಿಲನ್ನ ಓಪನ್ ಮಾಡ್ತಾನೆ. ಮತ್ತೆ ಇಲ್ಲಿಗೆ ಬಂದಾಗ ಗೊತ್ತಾಗುತ್ತೆ ನಿಯರ್ ಇಲ್ಲಿ ಎದುರೇ ಕೂತಿದ್ದಾನೆ. ಬಟ್ ಇವನೊಂದು ಮಾಸ್ಕ್ ಅನ್ನ ಹಾಕಿದ್ದಾನೆ. ಅಷ್ಟೇ ಅಲ್ಲ, ಅವನ ಹಿಂದುಗಡೆ 4 ಜನ ಏಜೆಂಟ್ ಗಳು ಕೂಡ ಇದ್ದಾರೆ. ಮತ್ತೆ ಇಲ್ಲಿ ನಿಯರ್ ಹೇಳ್ತಾನೆ ಅರ್ಧ ಗಂಟೆ ನೀವು ವೇಟ್ ಮಾಡ್ಬೇಕು ಅಂತ, ಯಾಕಂದ್ರೆ ನಮಗೆ ಕನ್ಫರ್ಮ್ ಆಗ್ಬೇಕು ತಾನೆ ಕೀರಾ ಯಾರನ್ನು ಕೂಡ ಕಂಟ್ರೋಲ್ ಮಾಡ್ತಿಲ್ಲ ಅಂತ. ಸೊ ಲೈಟ್ ಯಾಗಮಿ ಮನಸ್ಸಲ್ಲಿ ಯೋಚನೆ ಮಾಡ್ತಾನೆ, ನೀನ್ ಈ ರೀತಿ ಎಲ್ಲ ಆಲೋಚನೆ ಮಾಡಿದ್ರೆ ಯೂಸ್ ಇಲ್ಲ, ನೀನ್ ಆಲ್ರೆಡಿ ಸೋತಿದ್ಯಾ. ಮತ್ತೆ ಈಗ 30 ನಿಮಿಷಗಳ ನಂತರ ಸೊ ಈಗ ನಿಯರ್ ಕನ್ಫರ್ಮ್ ಮಾಡ್ಕೊಳ್ತಾನೆ, ಹಾಗಾದ್ರೆ ಕೀರಾ ಯಾರನ್ನು ಕೂಡ ಕಂಟ್ರೋಲ್ ಮಾಡ್ತಿಲ್ಲ. ಮತ್ತೆ ನಿಯರ್ ಮಾಸ್ಕ್ ಅನ್ನ ತೆಗಿತಾನೆ. ಮತ್ತೆ ಲೈಟ್ ಯಾಗಮಿನ ನೋಡಿ ಸ್ಮೈಲ್ ಮಾಡ್ತಾನೆ. ಹಾಗೇನೆ ಹೇಳ್ತಾನೆ, ಸ್ವಲ್ಪ ಹೊತ್ತು ಕಾಯಿ ಲೈಟ್, ಈಗ ಒಬ್ಬ ಬರೋದ್ರಲ್ಲಿದ್ದಾನೆ. ಅದೇ ಅವನು ಹೇಳಿದ್ನಲ್ಲ, ಒಬ್ಬ ವ್ಯಕ್ತಿ ಬರ್ತಾನೆ, ಅವನ ಮುಖ ನೋಡಿದ ತಕ್ಷಣ ಕೇಸ್ ಸಾಲ್ವ್ ಆಗುತ್ತೆ ಅಂತ. ಸೊ ಇನ್ನೊಂದು ವಿಷಯ ಏನಂದ್ರೆ ಇವನು ಯೆಲ್ಲೋ ಬಾಕ್ಸ್ ಅನ್ನೋ ಜಾಗವನ್ನೇ ಯಾಕೆ ಚೂಸ್ ಮಾಡ್ದ ಅಂದ್ರೆ ಇಲ್ಲಿಂದ ಹೊರಗೆ ಹೋಗೋದಕ್ಕೆ ಒಂದೇ ಒಂದು ಡೋರ್ ಇದೆ. ಮತ್ತೆ ಯಾರಾದ್ರೂ ಬರ್ಬೇಕಿದ್ರೆ ಅವ್ರು ಇಲ್ಲಿಂದಾನೇ ಬರ್ಬೇಕು. ಈಗ ಲೈಟ್ ಯಾಗಮಿನ ಜೊತೆ ಇದ್ದಂತ ಒಬ್ಬ ಪೊಲೀಸ್ ಆಫೀಸರ್ ಕೇಳ್ತಾನೆ, ಅಲ್ಲ ಗುರು, ಆಗದಿಂದ ಯಾರೋ ಬರ್ತಾನೆ ಅಂತ ಹೇಳಿದ್ಯಲ್ಲ, ಯಾರು ಕೂಡ ಇಲ್ಲಿ ಬರ್ತಿಲ್ಲ. ಇದಕ್ಕೆ ನಿಯರ್ ಹೇಳ್ತಾನೆ, ಎಕ್ಸ್ ಕೀರಾ ಬರೋದ್ರಲ್ಲಿದ್ದಾನೆ. ಅಂದ್ರೆ ಇವನು ಹೇಳ್ತಿರೋದು ಮಿಕಾಮಿಯ ಬಗ್ಗೆ. ಮತ್ತೆ ಅವನೆಲ್ಲ ಹೆಸರನ್ನ ಡೆತ್ ನೋಟ್ ಅಲ್ಲಿ ಈಗ ಬರ್ದೇ ಬಂದಿರ್ತಾನೆ. ಅಂಡ್ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ ಡೋರ್ ನ ಬದಿಯಲ್ಲಿ ಮಿಕಾಮಿ ಇಲ್ಲಿ ಚೆಕ್ ಮಾಡ್ತಿದ್ದಾನೆ ಕಣ್ಣನ್ನ ಹಾರಿಸ್ಕೊಂಡು. ಅವನ ಬಳಿ ಲಿಟರಲಿ ಶಿನಿಗಾಮಿ ಕಣ್ಣುಗಳಿವೆ. ಸೊ ಅಲ್ಲಿದ್ದಂತ ಎಲ್ಲಾ ಏಜೆಂಟ್ ಗಳ ಹೆಸರನ್ನ ಅವನು ನೋಡ್ತಾನೆ. ಬಟ್ ಲೈಟ್ ನ ತಲೆಯಲ್ಲಿ ಹೆಸರು ಇರೋದಿಲ್ಲ, ಯಾಕಂದ್ರೆ ಅವನ ಬಳಿ ಡೆತ್ ನೋಟ್ ಇದೆ. ಮತ್ತೆ ಅವನೇ ಡೆತ್ ನೋಟ್ ನ ಓನರ್ ಹೀರೋ ಆಗಿದ್ದಾನೆ ಅಂತ ಗೊತ್ತಾಗುತ್ತೆ. ಮತ್ತೆ ಇಮಿಡಿಯೇಟ್ ಆಗಿ ಎಲ್ಲರ ಹೆಸರನ್ನ ಬರ್ದು ಬಿಡ್ತಾನೆ ಡೆತ್ ನೋಟ್ ಅಲ್ಲಿ. ಸಾಯ್ರಿ ಎಲ್ರು, ಯಾರು ಕೂಡ ಬದುಕಬಾರದು, ನಮ್ಮ ದೇವರಿಗೆ ಅವಮಾನ ಮಾಡೋಕೆ ನೋಡ್ತೀರಾ, ನೀವ್ಯಾರು ಉಳಿಯೋದಿಲ್ಲ ಅಂತ ಹೇಳಿ ಎಲ್ಲ ಏಜೆಂಟ್ ಗಳು ಕೂಡ ಹಾರ್ಟ್ ಅಟ್ಯಾಕ್ ಅಲ್ಲಿ ಸಾಯ್ತಾರೆ. ಹಾಗಂತ ನೀವು ತಿಳ್ಕೊಂಡ್ರೆ ಗಾಯ್ಸ್, ಇಲ್ಲ, ಇಲ್ಲಿ ಆಗಿದೆ ದೊಡ್ಡ ಟ್ವಿಸ್ಟ್, ಯಾರು ಕೂಡ ಸಾಯ್ಲಿಲ್ಲ. ಬಿಕಾಸ್ ನಿಯರ್ ಹೇಳ್ತಾನೆ, ನಂಗೆ ಗೊತ್ತಿತ್ತು ಮಿಕಾಮಿ ಈ ರೀತಿನೇ ಮಾಡ್ತಾನೆ ಅಂತ. ಅಂಡ್ ಹಾಗೇನೆ ಗೊತ್ತಿತ್ತು ಅವನೇ ಸೆಕೆಂಡ್ ಕೀರಾ ಅಂತ ಕೂಡ. ಯಾಕಂದ್ರೆ ಇವನ್ ಏನ್ ಮಾಡಿದ್ದಂದ್ರೆ ಆ ಒಂದು ದಿನ ನಿಜವಾದ ಡೆತ್ ನೋಟ್ ಅವನು ಯೂಸ್ ಮಾಡ್ತಿದ್ದಾಗ ಅಲ್ಲಿ ಫೇಕ್ ಡೆತ್ ನೋಟ್ ಅನ್ನ ರಿಪ್ಲೇಸ್ ಮಾಡಿದ್ದ. ಅಂದ್ರೆ ಫೇಕ್ ಇರೋ ಡೆತ್ ನೋಟ್ ಅನ್ನ ಮಿಕಾಮಿ ಹಿಡಿದಿದ್ದ. ಅವನಿಗೆ ಗೊತ್ತೇ ಇಲ್ಲ ವಿಷಯ. ಇದನ್ನ ನೀರ್ನ ಕಡೆ ಅವನು ಚೇಂಜ್ ಮಾಡಿದ್ದದ್ದು. ಸೊ ಈಗ ನೇರ ಹೇಳ್ತಾನೆ ಎಲ್ರು ರಮೇಶ್ ಅಂತರಾಗೆ. ಈಗ ಮಿಕಾಮಿ ತಿಳ್ಕೊಳ್ತಾನೆ ನಮ್ಮೆಲ್ಲರ ಹೆಸರನ್ನು ಬರ್ದು ನಾವೆಲ್ಲರೂ ಸತ್ತಿದೀವಿ ಅಂತ. ಅಂದ್ರೆ ಒರಿಜಿನಲ್ ಡೆತ್ ನೋಟ್ ಅಂತೂ ನೀರ್ನ ಬಳಿ ಇದೆ. ಸೊ ಈಗ ಎಲ್ರು ತಿಳ್ಕೊಂಡ್ರು, ಹಾಗಾದ್ರೆ ನಿಯರ್ ಗೆದ್ಬಿಟ್ನ ಹೇಗೆ? ಹಾಗಾದ್ರೆ ಕೀರೋ ಫೈನಲ್ ಆಗಿ ಏನ್ ಮಾಡೋದಕ್ಕೂ ಆಗೋದಿಲ್ವಾ? ಅಂದ್ರೆ ನಿಯರ್ ಗೆದ್ಬಿಟ್ಟ. ಇದನ್ನ ಕೇಳಿ ಲೈಟ್ ಯಾಗಮಿ ಸ್ಮೈಲ್ ಮಾಡ್ತಾನೆ. ನಂಗೆ ಗೊತ್ತಿತ್ತು ನಿಯರ್ ಆ ಡೆತ್ ನೋಟ್ ಅನ್ನ ನೀನು ಬದಲಿಸ್ತೀಯಾ ಅಂತ. ನೀನು ಸೋತಿದ್ಯಾ, ನಿಂಗೆ ಗೊತ್ತಾದು. ಫಸ್ಟ್ ಆಫ್ ಆಲ್ ನಾನು ಇಟ್ಟದ್ದೆ ಅಲ್ಲಿ ಫೇಕ್ ಡೆತ್ ನೋಟ್ ಆಗಿತ್ತು. ಅಂದ್ರೆ ನಿಯರ್ ಹತ್ರ ಇರೋದು ಫೇಕ್ ಡೆತ್ ನೋಟ್ ಆಗಿದೆ. ಆದ್ರೆ ನಿಜವಾಗಿ ಅಲ್ಲಿ ಕೊಲೆ ಆದ್ರೂ ಕೂಡ ಆಗ್ತಲ್ಲ, ಅದನ್ನ ಮಾಡ್ತಿದ್ದದ್ದು ಕಿಯೋಮಿ ಆಗಿದ್ಲು. ಎಸ್, ಅವಳು ಬಳಿತು ಡೆತ್ ನೋಟ್ ನ ಪೇಜ್ ಗಳು. ಅಂಡ್ ಇನ್ನೊಂದ್ ಸೈಡ್ ನಾವು ಅವತ್ತು ನೋಡಿದ್ವಿ ಮಿಕಾಮಿ ಫೇಕ್ ಡೆತ್ ನೋಟ್ ಅನ್ನು ಯೂಸ್ ಮಾಡ್ಕೊಂಡು ಟ್ರೈನ್ ಅಲ್ಲಿ ಹೋಗ್ತಿದ್ದಾಗ ಅವನು ಬೇಕು ಅಂತಲೇ ಆ ರೀತಿ ರಿಯಾಕ್ಟ್ ಮಾಡಿದ. ಯಾಕಂದ್ರೆ ಅವನಿಗೆ ಗೊತ್ತಿತ್ತು ಎನ್ನ ಕಡೆ ಏಜೆಂಟ್ ಅಂತೂ ಇವನನ್ನ ಗುರಾಯಿಸ್ತಾನೆ ಅಂತ. ಆದ್ರೆ ಇನ್ನೊಂದು ವಿಷಯ ಏನಂದ್ರೆ ನೇರ್ ತಿಳ್ಕೊಂಡಿದ್ದ ಪ್ರತಿ ಸಲ ಅವನ ಡೆತ್ ನೋಟ್ ನ ಪೇಜ್ ಅನ್ನ ರಿಪ್ಲೇಸ್ ಮಾಡೋದ್ರಿಂದ ಆ ರಿಯಲ್ ಡೆತ್ ನೋಟ್ ನ ಪೇಜ್ ಫೇಕ್ ಆಗುತ್ತೆ ಅಂತ. ಆದ್ರೆ ಅಲ್ಲಿ ಪೇಜ್ ಅನ್ನ ಹರಿದು ವಾಪಸ್ ಹೊಸ ಪೇಜ್ ಆಗಿದ್ರು ಕೂಡ ಅದು ಫೇಕ್ ಡೆತ್ ನೋಟ್ ಆಗಿದೆ. ನೀನ್ ತಿಳ್ಕೊಂಡ್ಯ ನಿಯರ್ ಎಲ್ರು ಕೂಡ ಸಾಯೋದನ್ನ ನೀನು ಬಚಾವ್ ಮಾಡಬಹುದು ಅಂತ. ನಾನು ಪ್ರತಿ ಸಲ ನಿನ್ನಕ್ಕಿಂತ ಒಂದು ಸ್ಟೆಪ್ ಎದುರಿದ್ದೆ. ನಂಗೆ ಸ್ಟಾರ್ಟಿಂಗ್ ಇಲ್ಲ ಗೊತ್ತಿತ್ತು ನೀನ್ ಡೆತ್ ನೋಟ್ ಅನ್ನ ಚೇಂಜ್ ಮಾಡ್ತೀಯಾ ಅಂತ. ಹಾಗೆ ನೀನು ಪ್ರತಿ ದಿನ ಚೆಕ್ ಮಾಡೋದಕ್ಕೆ ಕೂಡ ಹೇಳ್ತಿದ್ದ ಮಿಕಾಮಿನಿಗೆ. ಅವನೇನಾದ್ರೂ ಡೆತ್ ನೋಟ್ ಅಲ್ಲಿ ಪೇಜ್ ಅನ್ನ ಚೇಂಜ್ ಮಾಡಿದಾನ ಅಂತ. ಫೈನಲಿ ಇವತ್ತು ಇಟ್ಕೊಂಡು ಬಂದಿದ್ದಾನೆ ಡೆತ್ ನೋಟ್ ಮಿಕಾಮೆ. ಮತ್ತೆ ಯಾವ್ದಂದ್ರೆ ಅದೇ ಒರಿಜಿನಲ್ ಡೆತ್ ನೋಟ್ ಆಗಿದೆ. ಇನ್ ದ ಸೆನ್ಸ್ ಅವನ ಹೆಸರು ಬರ್ದಿದ್ದಾನ. ಅಂದ್ರೆ ಈಗ ಎಲ್ರು ಸಾಯ್ತಾರ ಹೇಗೆ? ಅಷ್ಟೇ ಅಲ್ಲ, ಲೈಟ್ ಹೇಳ್ತಾನೆ ಇಲ್ಲೇ ಲಿಟರಲಿ ನಾನು ಎಲ್ಲ ತರ ಟ್ರೀಟ್ ಮಾಡಿದೆ. ಅವನಷ್ಟು ಬುದ್ಧಿವಂತ ಇರ್ಬೋದು ಅಂತ ತಿಳ್ಕೊಂಡೆ. ಆದ್ರೆ ಎಲ್ಲ ಕಾಲಿಗೆ ಸಮ ನೀನು. ನಿನ್ ಜಾಗದಲ್ಲಿ ಈಗ ಎಲ್ಲಿರ್ತಿದ್ರೆ ಯಾವಾಗ್ಲೂ ಅವ್ನು ಹಿಡ್ತಿದ್ದ ನನ್ನ. ಅಂಡ್ ಜೋರಾಗಿ ನಗೋಕೆ ಶುರು ಮಾಡ್ತಾನೆ ಹುಚ್ಚರೀತೆ. ಹಾಗೇನೆ ನೇರ್ ಹೇಳ್ತಾನೆ ಒಳಗ್ ಬಾ ಮಿಕಾಮೆ ಅಂತ. ಸೊ ಇಲ್ಲಿ ಒಳಗಡೆ ಬಂದ್ ಬಿಡ್ತಾನೆ. ಡೆತ್ ನೋಟ್ ಅಲ್ಲಿ ಹೆಸರು ಬರ್ದಾಗಿದೆ. ಟೈಮಿಂಗ್ ಅನ್ನ ನೋಡ್ತಾರೆ. ಮತ್ತೆ ಫಸ್ಟ್ ಟೈಮ್ ಮಿಕಾಮೆ ನೋಡ್ತಾನೆ ಲೈಟ್ ಯಾಗಮಿ ಕಿರಣನ. ಸೊ ಈಗ ಕೇವಲ 40 ಸೆಕೆಂಡ್ ಉಳ್ತಿದೆ. ಅಂಡ್ ಫೈನಲಿ 10 ಸೆಕೆಂಡ್ ಉಳ್ತಿದೆ. ಎಲ್ರಿಗೂ ಹೆದರಿಕೆ ಸ್ಟಾರ್ಟ್ ಆಗಿದೆ, ನಾನಂತೂ ಸಾಯ್ತೀನಿ ಇವತ್ತು. ಆದ್ರೆ ಫೈನಲಿ 1 ಸೆಕೆಂಡ್ ಆದಾಗ ಯಾರು ಸಾಯ್ಲೇ ಇಲ್ಲ. ವಾಟ್? ಲೈಟ್ ಗೆ ಅನ್ಸುತ್ತೆ ಏನಾಗ್ತಿದೆ ಇದು, ಯಾಕೆ ಯಾರು ಕೂಡ ಸಾಯ್ತಿಲ್ಲ? ಮಿಕಾಮನಿಗೆ ಹುಚ್ಚಿ ಹಿಡಿಯುತ್ತೆ, ಏನಾಗ್ತಿದೆ ಇದು? ನಾನಿಲ್ಲಿ ಡೆತ್ ನೋಟ್ ಅಲ್ಲಿ ಹೆಸರು ಬರ್ದಿದ್ದೀನಿ, ಯಾಕೆ ಯಾರು ಕೂಡ ಸಾಯ್ತಿಲ್ಲ? ಗಾಡ್, ಇದೇನಾಗ್ತಿದೆ? ಮತ್ತೆ ಆಗ್ಲೇ ನೀರ್ನ ಕಡೆಯವರು ಅವನನ್ನ ಹಿಡ್ಕೊಳ್ತಾರೆ. ಲೈಟ್ ನಿಗೆ ಇದನ್ನ ನಂಬೋಕೆನ ಆಗ್ತಿಲ್ಲ, ಏನಾಗ್ತಿದೆ ಇದು ಅಂತ. ಬಟ್ ಈಗ ಫೈನಲ್ ಟ್ವಿಸ್ಟ್ ಇದೆ. ನಿಯರ್ ಇಲ್ಲಿ ತೋರಿಸ್ತಾನೆ ಈ ಡೆತ್ ನೋಟ್ ಬುಕ್ ಅನ್ನ. ಮತ್ತೆ ಇದರಲ್ಲಿ ಕ್ಲಿಯರ್ ಆಗಿ ಕಾಣುತ್ತೆ ಈ ಡೆತ್ ನೋಟ್ ಬುಕ್ ಅಲ್ಲಿ ಎಲ್ಲರ ಹೆಸರನ್ನ ಬರ್ದಿದ್ದಾನೆ. ಆದ್ರೆ ಲೈಟ್ ಯಾಗಮಿಯ ಹೆಸರನ್ನ ಬರೀಲೇ ಇಲ್ಲ. ಬಿಕಾಸ್ ಲೈಟ್ ಯಾಗಮಿಯ ಕೀರಾ ಆಗಿದ್ದಾನೆ. ಸೊ ಫೈನಲಿ ಸಾಕ್ಷಿ ಸಿಕ್ತು ಲೈಟ್ ಯಾಗಮಿಯ ಕೀರಾ ಅಂತ ಹೇಳೋದಕ್ಕೆ. ಅಷ್ಟೆಲ್ಲ ಕಣ್ಣೆದುರು
ಕಣ್ಣೆದುರಲ್ಲೇ ಅವನು ಗಾಡ್ ಅಂತ ಕರೆದಿದ್ದ ಕಿರಣನ. ಇದನ್ನ ಕೇಳಿ ಲೈಟ್ ಗೆ ಸೋತಾಗಿ ಅನುಭವ ಆಗುತ್ತೆ. ಅವನು ಹುಚ್ಚು ರೀತಿ ಮಾಡ್ತಾನೆ. ಇಲ್ಲ 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 ಇವನು ಸುಳ್ಳು ಹೇಳ್ತಿದ್ದಾನೆ, ನಾನು ಹೇಗೆ ಕೀರ್ ಆಗ್ತೇನೆ, ನನ್ ಬಗ್ಗೆ ಹೇಗೆ ಹೇಳ್ತಿದ್ದೀರಾ, ಇದು ಟ್ರ್ಯಾಪ್ ಆಗಿದೆ, ಇವನು ಮೋಸ ಮಾಡ್ತಿದ್ದಾನೆ. ಅಷ್ಟೆಲ್ಲ ಗುರು ಇವನು ಸ್ವಲ್ಪ ಹೊತ್ತು ಹಿಂದೆ ಹೇಳಿದ್ದ ನಾನು ಗೆದ್ದು ಬಿಟ್ಟೆ ಅಂತ. ಸೊ ಅದೇ ಪ್ರೂಫ್ ಆಗಿದೆ ಮೈನ್ ಆಗಿ ಇವನೇ ಕೀರ ಅಂತ ಅನ್ನೋದಕ್ಕೆ. ಇದಾದ್ಮೇಲೆ ಐಜಾವ ಬಂದು ಹೇಳ್ತಾನೆ ಲೈಟ್ ನತ್ರ, ಈಗಾದ್ರೂ ಒಪ್ಕೋ ನೀನೇ ಕೀರ ಅಂತ. ಮತ್ತೆ ಮಾಚೋಡೆ ಕೂಡ ಹೇಳ್ತಾನೆ ಯಾಕೆ ಈಗ ಮಾಡ್ದೆ ಲೈಟ್ ಯಗಮಿ, ಮತ್ತೆ ನೀನೀಗ ಜೈಲಿಗೆ ಬರ್ಬೇಕು ಸರೆಂಡರ್ ಆಗು ಅಂತ ಹೇಳ್ತಾನೆ. ಆದ್ರೆ ಇವನು ಕೈಯನ್ನ ಹೇಳ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ ಓಡ್ಕೊಂಡು. ಆಗ ನಿಯರ್ ಹೇಳ್ತಾನೆ ಮನಸ್ಸಲ್ಲೇ, ನಿಂಗ್ ಗೊತ್ತಿದೆಯಾ ಲೈಟ್ ಯಗಮೆ, ಆಕ್ಚುಲಿ ನೀನೆ ಗೆಲ್ಲೋದ್ರಲ್ಲಿದ್ದೆ, ಬಟ್ ಆ ದಿನ ನಾವು ಎಕ್ಸ್ಚೇಂಜ್ ಮಾಡಿದ್ವಲ್ಲ ಅದು ಒರಿಜಿನಲ್ ಡೆತ್ ನೋಟೇ ಆಗಿತ್ತು. ನಮ್ಗೆ ಆಲ್ರೆಡಿ ಮಿಕಾಮೆನ ಮನೆಯಲ್ಲಿ ಒರಿಜಿನಲ್ ಡೆತ್ ನೋಟ್ ಸಿಕ್ಕಿತ್ತು, ನಾವು ಅದರಿಂದ ರಿಪ್ಲೇಸ್ ಮಾಡಿದ್ವಿ ಫೇಕ್ ಡೆತ್ ನೋಟ್ ಅನ್ನ. ನಾವು ಒರಿಜಿನಲ್ ಡೆತ್ ನೋಟ್ ಅಲ್ಲಿ ಯಾವ್ದೆಲ್ಲ ಹೆಸರು ಬರ್ತಿದ್ದ ಸೇಮ್ ಎಕ್ಸಾಕ್ಟ್ ಆಗಿ ಅದನ್ನ ಕಾಪಿ ಮಾಡಿ ಅಲ್ಲಿ ಹಾಕಿದ್ವಿ. ಅದರಲ್ಲೂ ನಮ್ಮ ಸ್ಪೆಷಲ್ ಏಜೆಂಟ್ ಆಗಿರುವಂತಹ ಡಿವಾನಿಗೆ ಇದು ದೊಡ್ಡ ಕೆಲಸನೇ ಆಗಿರ್ಲಿಲ್ಲ, ಅವನು ಕಾಪಿ ಮಾಡಿ ಬರೆಯೋದ್ರಲ್ಲಿ ಸ್ಪೆಷಲಿಸ್ಟ್ ಆಗಿದ್ದ. ಸೊ ಇದಾಗಿತ್ತು ನಿಜವಾದ ಪ್ಲಾನ್. ಮತ್ತೆ ಈಗ ಕಣ್ಣೆದುರಲ್ಲೇ ನಿಯರ್ ಗೆ ಕಾಣ್ತಾನೆ ರಿಯುಕ್, ಯಾಕಂದ್ರೆ ಅವನ ಬಳಿ ಡೆತ್ ನೋಟ್ ಇದೆ. ಇದಾದ್ಮೇಲೆ ನಿಯರ್ ಒಂದು ಪೇಜ್ ನಂಬರ್ ತೋರಿಸ್ತಾನೆ, ಇದರಲ್ಲಿ ಬರ್ದಿತ್ತು ಕಿಯೋಮಿ ಎಷ್ಟು ಟೈಮ್ಗೆ ಸತ್ತಿದ್ಲು ಅಂತ. ಅಂದ್ರೆ ಅದನ್ನ ಲೈಟ್ ಯಗಮಿ ಕೊಲ್ಲೋದಕ್ಕಿಂತ ಮೊದ್ಲೇ ಇವನು ಕೂಡ ಹಾಗೇನೆ ಬರ್ದಿದ್ದ ಈ ಫೇಕ್ ಡೆತ್ ನೋಟ್ ಅಲ್ಲೇ. ಆದ್ರೆ ಅದು ಫೇಕ್ ಅಂತ ಅವನಿಗೆ ಗೊತ್ತಿರಲಿಲ್ಲ. ಆಕ್ಚುಲಿ ಆ ದಿನನೇ ಅವಳು ಸತ್ತಿದ್ಲು ಕೂಡ, ಆದ್ರೆ ಅದಕ್ಕೆ ಕಾರಣ ಆಗಿದ್ದದ್ದು ಲೈಟ್ ಯಗಮಿ ಆಗಿದ್ದ. ಸೊ ಇದರಿಂದನೇ ನಿಯರ್ ಗೆ ಕನ್ಫರ್ಮ್ ಆಗ್ಬಿಡ್ತು ಮಿಕಾಮೆನೆ ಸೆಕೆಂಡ್ ಕೀರಾ ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಒಂದು ದೊಡ್ಡ ಮಿಸ್ಟೇಕ್ ಇಂದಾನೆ ಎಲ್ಲ ಗೊತ್ತಾಗ್ಬಿಟ್ಟದ್ದು. ಮಿಕಾಮಿ ಹೇಳ್ತಾನೆ ಲೈಟ್ ನಿಗೆ, ಸಾರಿ ದೇವ್ರೆ ಪ್ಲೀಸ್ ನನ್ನನ್ನ ದಯಮಾಡಿ, ನಂಗೆ ಬೇರೆ ಆಪ್ಷನ್ ಇರ್ಲಿಲ್ಲ, ಸೊ ಕಿಯೋಮಿಯನ್ನ ಕೊಲ್ಲೋದಕ್ಕೆ ನೋಡ್ದೆ. ಇದಕ್ಕೆ ಲೈಟ್ ಹೇಳ್ತಾನೆ ಶಿಟ್ ನೀನು ಈ ಒಂದು ಮಿಸ್ಟೇಕ್ ನಿಂದ ಎಲ್ಲ ಕೆಟ್ಟೋಯ್ತು. ಮತ್ತೆ ಇಲ್ಲಿ ದಿವಾನಿ ಕೂಡ ಹೇಳ್ತಾನೆ, ಅದೊಂದಿನ ಬ್ರಾಡ್ಕಾಸ್ಟ್ ಆಗ್ತಿರುವಾಗ ಮಿಕಾಮೆ ಬ್ಯಾಂಕ್ ನ ಹತ್ರ ಹೋಗಿದ್ದ, ಮತ್ತೆ ದಿವಾನಿ ಅವನನ್ನ ಫಾಲೋ ಮಾಡಿದ್ದ. ಅಲ್ಲಿ ಗೊತ್ತಾಯ್ತು ನಿಜವಾದ ಒರಿಜಿನಲ್ ಡೆತ್ ನೋಟ್ ಒಂದು ಲಾಕರ್ ಅಲ್ಲಿ ಇಟ್ಟಿದ್ದ, ಮತ್ತೆ ಅದರಲ್ಲಿ ಕಿಯೋಮಿನ ಹೆಸರನ್ನ ಬರೆಯೋದನ್ನ ಗಮನಿಸ್ತಾನೆ. ಸೊ ಆಗ್ಲೇ ಇವನಿಗೆ ಗೊತ್ತಾಗಿದ್ದು ಒರಿಜಿನಲ್ ಡೆತ್ ನೋಟ್ ಅಲ್ಲಿತ್ತು ಅಂತ. ಮತ್ತೆ ಇದೆಲ್ಲ ಈಗ ಪ್ರೂವ್ ಆಗೋದಕ್ಕೆ ಇನ್ನೊಂದು ಸಾಕ್ಷಿ ಸಿಗೋದಕ್ಕೆ ಮೆಲೋನಿ ರೀಸನ್ ಆಗಿದ್ದಾನೆ. ಯಾಕಂದ್ರೆ ಅವನಿಗೆ ಕರೆಕ್ಟ್ ಆಗಿ ಗೊತ್ತಿತ್ತು ಆ ಫೇಕ್ ಡೆತ್ ನೋಟ್ ಅಲ್ಲಿ ಕಿಯೋಮಿ ಹೆಸರನ್ನ ಅವನು ಮುಂಚೆನೆ ಬರ್ದಿದ್ದ. ಸೊ ನೆಕ್ಸ್ಟ್ ಅವಳೆ ಟಾರ್ಗೆಟ್ ಅಂತ ಗೊತ್ತಿತ್ತು. ಸೊ ಮೆಲೋ ಅದಕ್ಕೆ ಕಿಡ್ನಾಪ್ ಮಾಡಿದ್ದ ಅವಳನ್ನ. ಯಾಕಂದ್ರೆ ಮೆಲೋನಿಗೆ ಗೊತ್ತಿತ್ತು ಕಿರಣನ್ನ ಹಿಡಿಬೇಕಂದ್ರೆ ಅದಕ್ಕೆ ಎಲ್ಲೇ ಕರೆಕ್ಟ್ ಆಗಿದ್ದ. ಆದ್ರೆ ನಾವು ಬುದ್ಧಿವಂತಿಕೆಯಲ್ಲಿ ಎಲ್ಲನ್ನ ಕೂಡ ಮೀರಿಸಬೇಕಂದ್ರೆ ನಾನು ಮತ್ತೆ ನಿಯರ್ ಒಟ್ಟಿಗೆ ಕೆಲಸ ಮಾಡಬೇಕು ಅಂತ. ಸೊ ಅವನು ಬೇಕು ಅಂತಲೇ ಸತ್ತ ಈ ಒಂದು ರೀಸನ್ ಪ್ರೂವ್ ಆಗೋದಕ್ಕೆ. ಈಗ ಎಲ್ಲಾ ರೀತಿಯ ಎವಿಡೆನ್ಸ್ ಕೂಡ ಇದೆ, ಎಲ್ಲ ಸಾಕ್ಷಿ ಇದೆ. ಸೊ ಲೈಟ್ ಯಗಮಿಯ ಕಣ್ಣೆದುರಲ್ಲಿದ್ದಾನೆ ಕೀರಾ ಅಂತ ಗೊತ್ತಾಗಿದೆ. ಇದೆಲ್ಲವನ್ನ ಕೇಳಿ ಜೋರಾಗಿ ಲೈಟ್ ಯಗಮಿ ನಗ್ತಾನೆ ಹುಚ್ಚರ ರೀತಿ. ಸೊ ಫೈನಲಿ ನಿಮ್ಗೆ ಗೊತ್ತಾಯ್ತಾ ನಾನೇ ಕೀರಾ ಅಂತ. ಸ್ಟಾರ್ಟಿಂಗ್ ಅಲ್ಲೇ ಯಾವಾಗ ನಂಗೆ ಡೆತ್ ನೋಟ್ ಸಿಕ್ಕಿತ್ತು ಅವತ್ತಿನಿಂದಲೇ ಕೊಲೆಗಳನ್ನ ಸ್ಟಾರ್ಟ್ ಮಾಡ್ದೆ, ಕ್ರಿಮಿನಲ್ಸ್ ಗಳನ್ನ ಕೊಂದೆ, ದುನಿಯಾವನ್ನ ಬದಲಿಸಿದೆ. ಆದ್ರೆ ಹೇಳಿ ನಿಮ್ಮಲ್ಲಿ ಯಾರಾದ್ರೂ ಒಬ್ಬರಾದ್ರೂ ಇದ್ದೀರಾ ಈ ಭೂಮಿಯನ್ನ ಚೇಂಜ್ ಮಾಡೋಕೆ ಪ್ಲಾನ್ ಮಾಡಿದ್ದವರು? ಇಲ್ಲ ತಾನೆ. ಹಾಗಾಗಿ ನಾನೇ ಕೀರಾ, ನಾನೇ ನಿಜವಾದ ನ್ಯಾಯ ಅಂದ್ರೆ. ಅದಕ್ಕೆ ನಿಯರ್ ಹೇಳ್ತಾನೆ, ನೀನೊಬ್ಬ ಸೀರಿಯಲ್ ಕಿಲ್ಲರ್ ಆಗಿದ್ಯಾ ಲೈಟ್, ಯಾವುದೇ ದೇವ್ರಲ್ಲ ಅಥವಾ ಯಾವುದೇ ನ್ಯಾಯ ಅಲ್ಲ. ನೀನ್ ನಿನ್ನ ಒಬ್ಬ ದೇವ್ರಂತ ಟ್ರೀಟ್ ಮಾಡ್ಕೊಂಡಿದ್ಯಾ, ಆದ್ರೆ ನೀನ್ ನಿಜವಾಗಿ ಒಬ್ಬ ಸೀರಿಯಲ್ ಕಿಲ್ಲರ್ ಸೈಕೋಪಾತ್ ಆಗಿದ್ಯಾ. ಈಗ ಲೈಟ್ ಯಗಮಿ ಒಬ್ಬ ಹೇಡೆ ತರ ಬಿಹೇವ್ ಮಾಡ್ತಾನೆ. ಅವ್ರಿಗೆ ಏನ್ ಮಾಡ್ಬೇಕು ಗೊತ್ತಿಲ್ಲ, ಯಾಕಂದ್ರೆ ಸಿಕ್ಕಾಕೊಂಡ್ ಬಿಟ್ಟಿದ್ದಾನೆ. ಆದ್ರೆ ನೋಡ್ತೀವಿ ಇವನು ವಾಚ್ ಅನ್ನು ಓಪನ್ ಮಾಡ್ತಿದ್ದಾನೆ, ಇದರಲ್ಲಿ ಸಣ್ಣ ಡೆತ್ ನೋಟ್ ಇದೆ. ಇದರಲ್ಲಿ ಇವರೆಲ್ಲರ ಹೆಸರನ್ನ ಬರೆಯೋದಕ್ಕೆ ನೋಡ್ತಾನೆ. ಆದ್ರೆ ಇಮಿಡಿಯೇಟ್ ಆಗಿ ಮಾತ್ಸುಡ ಶೂಟ್ ಮಾಡ್ತಾನೆ ಕೈಗೆ. ಲೈಟ್ ಬಾಬ್ ಹಿಡಿತಾನೆ, ಈ ಮಾತ್ಸುಡ ಏನ್ ಮಾಡ್ತಿದ್ಯಾ ನೀನು, ನಿಂಗೆ ಈಗ್ಲೂ ಚಾನ್ಸ್ ಇದೆ, ನಂಗೆ ಸಪೋರ್ಟ್ ಮಾಡು, ಕೀರಾ ಗೆಲ್ಬೇಕು, ನ್ಯಾಯ ಗೆಲ್ಬೇಕು. ಅಷ್ಟೆಲ್ಲ ಆಗನೆ ನೋಡ್ತೀವಿ ಇಲ್ಲೇ ಲೈಟ್ ಯಗಮಿ ನೀರ್ನ ಫುಲ್ ಹೆಸರನ್ನ ಪೆನ್ ಅಲ್ಲಿ ಬರೆಯೋದಕ್ಕೆ ಆಗುದಿಲ್ಲ, ಬಿಕಾಸ್ ಅವನ ಫಿಂಗರ್ ಗೆ ಡ್ಯಾಮೇಜ್ ಆಗಿದೆ. ಬಟ್ ಅವನ ರಕ್ತದಲ್ಲೇ ಬರೆಯೋದಕ್ಕೆ ನೋಡ್ತಾನೆ. ಆಗ ಇಮಿಡಿಯೇಟ್ ಆಗಿ ಇನ್ನೊಂದು ಗುಂಡು ಬೀಳುತ್ತೆ. ಹೀಗೆ ಅವನ ಕಾಲಿಗೆ ಕೈಗೆ ಎಲ್ಲ ಕಡೆ ಕೂಡ ಶೂಟ್ ಮಾಡಿ ಹಾಕ್ಬಿಡ್ತಾರೆ. ಆದ್ರೂ ಕೂಡ ಅವನನ್ನ ಬದುಕುದಕ್ಕೆ ಬಿಡ್ತಾರೆ. ಸೊ ಇಲ್ಲಿ ಮಾತ್ಸುಡ ಹೇಗೇನೋ ಅವನನ್ನ ತಡ್ಕೊಳ್ತಾನೆ. ಅವನು ಲೈಟ್ ನನ್ನ ಕೊಲ್ಲೋದಿಲ್ಲ. ಮಾತ್ಸುಡನ್ಗೆ ನೆನಪಾಗುತ್ತೆ ಇವನ ಕಾರಣದಿಂದ ಎಷ್ಟು ಇನ್ನೋಸೆಂಟ್ ಜೀವಗಳು ಸತ್ತಿದೆ. ಲೈಟ್ ಯಗಮಿಯಲ್ಲಿ ಸೋತು ಬಿದ್ದು ಯಾರಾದ್ರೂ ಕಾಪಾಡಿ ಅಂತ ಕೇಳ್ಕೊಳ್ತಾನೆ. ಇದನ್ನೆಲ್ಲ ನೋಡಿ ಮಿಕಾಮೆ ಅಂತೂ ಜೋರಾಗಿ ಕೂಗಿ ಹುಚ್ಚರಾಗಿ ಬಿಡ್ತಾನೆ. ಅವನಿಗೆ ಫೈನಲಿ ರಿಯಲೈಸ್ ಆಗುತ್ತೆ ನಾನು ಯಾರನ್ನ ದೇವ್ರು ಅಂತ ತಿಳ್ಕೊಂಡ, ಅವನೊಬ್ಬ ಹುಚ್ಚ ಮನುಷ್ಯ, ಅವನ್ ಯಾವುದೇ ದೇವ್ರಲ್ಲ, ಅವನೊಬ್ಬ ಸೀರಿಯಲ್ ಕಿಲ್ಲರ್ ಅಂತ ಗೊತ್ತಾಗ್ಬಿಡ್ತು. ಸೊ ನಾನಿಂತ ತಪ್ಪು ಮಾಡಿದೆ ಅಂತ ಅವನಿಗೆ ಅನ್ಸುತ್ತೆ. ಯಾಕಂದ್ರೆ ಮಿಕಾಮೆ ಯಾವಾಗ್ಲೂ ನಂಬಿದ್ದ ನ್ಯಾಯದ ಬಗ್ಗೆ, ಅವನೇ ಅದರ ವಿರುದ್ಧ ಹೋದ ಒಂದು ಹುಚ್ಚಾಟದಲ್ಲಿ ಅಂತ ರಿಯಲೈಸ್ ಆಗಿ ಅವನನ್ನೇ ಅವನು ಕೊಂದ್ಕೊಂಡ್ ಬಿಡ್ತಾನೆ. ಸೊ ಎಲ್ಲರೂ ಕೂಡ ಅವನನ್ನೇ ನೋಡ್ತಾ ಇದ್ರು. ಆದ್ರೆ ಅದೇ ಗ್ಯಾಪ್ ಅಲ್ಲೇ ಲೈಟ್ ಯಗಮಿ ಅಲ್ಲಿಂದ ಓಡ್ ಹೋಗ್ತಾನೆ. ಸೊ ಫೈನಲಿ ಅವನು ಬುದ್ಧಿವಂತಿಕೆ ಆಟದಲ್ಲೇ ಸೋತಿದ್ದಾನೆ. ಅವನಿಗೆ ಓಡ್ತಾ ಇರೋ ಟೈಮ್ ಅಲ್ಲೇ ರಿಯಲೈಸ್ ಆಗುತ್ತೆ ನಾನು ಫೈನಲಿ ಸೋತಿದ್ದೀನಿ. ಅದನ್ನ ಇಡೀ ವರ್ಲ್ಡ್ ನ ನಂಬರ್ 1 ಡಿಟೆಕ್ಟಿವ್ ಅನ್ನೇ ಸೋಲಿಸಿದ್ದೆ. ಮತ್ತೆ ಆ ದಿನದಿಂದಲೇ ಈಗೋ ಸ್ಟಾರ್ಟ್ ಆಯ್ತು. ಆ ದಿನದಿಂದಲೇ ಅವನನ್ನ ದೇವ್ರಂತಾನೆ ತಿಳ್ಕೊಂಡ, ಬದಲಾಗಿ ಮರ್ತೋದ ಅವನೊಬ್ಬ ಸಾಮಾನ್ಯ ಮನುಷ್ಯ ಅಂತ. ಸೊ ಈ ಮೂಮೆಂಟ್ ಅಲ್ಲೂ ಕೂಡ ಅವನು ಕ್ರಿಮಿನಲ್ಸ್ ಗಳು ಇಲ್ಲದಂತ ಒಂದು ಭೂಮಿಯನ್ನ ಇಮ್ಯಾಜಿನ್ ಮಾಡ್ಕೊಳ್ತಾನೆ. ಅಂಡ್ ರಿಯಲೈಸ್ ಕೂಡ ಆಗುತ್ತೆ ತಾನು ದೇವರಾಗೋ ಬದಲು ಸೀರಿಯಲ್ ಕಿಲ್ಲರ್ ಆಗಿದ್ದೀನಿ ಅಂತ. ಮತ್ತೆ ಅಲ್ಲಿ ಒಂದು ಟಾಪ್ ನ ಟವರ್ ಅಲ್ಲಿ ನೋಡ್ತೀವಿ ಶಿನಿಗಾಮಿ ರ್ಯೂಕ್ ಕೂತಿದ್ದಾನೆ. ಮತ್ತೆ ಹೇಳ್ತಾನೆ ಸಾರಿ ಲೈಟ್, ನೀನು ಕೊನೆಗೆ ಕೂಡ ಸೋತ್ಬಿಟ್ಟೆ, ನೀನು ಕೂಡ ಬದುಕಿದ್ಯಾ, ಮತ್ತೆ ನಂಗೆ ಗೊತ್ತಿಲ್ಲ ನೀನ್ ಎಷ್ಟು ಸಮಯ ಜೈಲಲ್ಲಿ ಇರ್ತೀಯಾ ಅಂತ. ಆದ್ರೆ ನಿಂಗೆ ಗೊತ್ತಿರ್ಬೇಕಿತ್ತು ನಾನು ಫಸ್ಟ್ ಟೈಮ್ ನಿನ್ನನ್ನು ಮೀಟ್ ಆಗೋದಾಗನೇ ಹೇಳ್ದೆ ಡೆತ್ ನೋಟ್ ಅನ್ನು ಒಬ್ಬ ವ್ಯಕ್ತಿಗೆ ಕೊಟ್ಟ ಮೇಲೆ ಅವನಿಗೆ ನರಕಕ್ಕೂ ಹೋಗೋದಕ್ಕೆ ಆಗುದಿಲ್ಲ, ಸ್ವರ್ಗಕ್ಕೂ ಹೋಗೋದಕ್ಕೆ ಆಗುದಿಲ್ಲ. ಸೊ ನಾನೇ ಡೆತ್ ನೋಟ್ ಅಲ್ಲಿ ನಿನ್ನ ಹೆಸರನ್ನ ಬರೆದು ಕೊಲ್ಬೇಕಾಗುತ್ತೆ. ಅದು ಕೂಡ ಯಾವಾಗಂದ್ರೆ ನಿನ್ನ ಸಾವಿನ ಸಮಯ ಬಂದಾಗ. ಸೊ ನಿನ್ನ ಕಾಲ ಮೀರಿ ಹೋಗಿದೆ, ನಿನ್ ಜೊತೆ ಶಿನಿಗಾಮಿಯಾಗಿ ಕೆಲಸ ಮಾಡಿ ನಂಗೆ ತುಂಬಾ ಇಷ್ಟ ಆಯ್ತು, ಫೇರ್ವೆಲ್ ಅಂತ ಹೇಳ್ತಾ ಇವನು ಫೈನಲಿ ಡೆತ್ ನೋಟ್ ಅಲ್ಲಿ ಹೆಸರು ಬರಿತಾನೆ ಲೈಟ್ ಯಗಮಿನದ್ದು.
ಮತ್ತೆ ಇನ್ಸ್ಟೆಂಟ್ ಆಗಿ ಒಂದು ಮೆಟ್ಟಿಲ ಬಳಿ ಇವನು ಸತ್ ಬಿಡ್ತಾನೆ. ಮತ್ತೆ ಇಲ್ಲಿಗೆ ಸಂಪೂರ್ಣ ಡೆತ್ ನೋಟ್ ಕತೆ ಮುಗಿಯುತ್ತೆ. ಲೈಟ್ ನ ಇಂಟೆನ್ಷನ್ ಎಲ್ಲ ಚೆನ್ನಾಗಿತ್ತು, ಕ್ರಿಮಿನಲ್ಸ್ ಗಳನ್ನ ಕೊಲ್ಲೋದು, ನಿಜವಾದ ಭೂಮಿಯನ್ನ ಸೃಷ್ಟಿ ಮಾಡೋದು ಎಲ್ಲಾನು ಸರಿ ಇದೆ. ಆದ್ರೆ ಅವನು ಯಾವಾಗ ಫೇಲ್ ಆದ ಅಂದ್ರೆ ಅವನ ಈಗೋ ಹರ್ಟ್ ಆದಾಗ ಅವನು ಮೊದಲಿಂದಾನೆ ಎಲ್ಲಾನ ಚಾಲೆಂಜ್ ಆಗಿ ತಗೊಂಡ. ಈ ಒಂದು ಕಾರಣದಿಂದಲೇ ಎಲ್ಲ ಕೆಟ್ಟದಾಗಿದ್ದು. ಸೊ ಹೀಗೆ ಒಂದು ಕರೆಕ್ಟ್ ಎಂಡಿಂಗ್ ನಲ್ಲೇ ಕತೆ ಮುಗಿಯುತ್ತೆ. ಸೊ ನಿಮ್ಮ ಕೈಯಲ್ಲಿ ಡೆತ್ ನೋಟ್ ಇರ್ತಿದ್ರೆ ಏನ್ ಮಾಡ್ತಿದ್ರಿ ಅಂತ ಕಮೆಂಟ್ ಮಾಡಿ. ಹಾಗೇನೆ ನನ್ನ ಎಕ್ಸ್ಪ್ಲನೇಷನ್ ಹೇಗಿತ್ತು, ಈ ಆನಿಮೆ ಕತೆ ಹೇಗಿತ್ತು ಅಂತ ಕೂಡ ಕಮೆಂಟ್ ಮಾಡ್ಬಿಡಿ. ಮತ್ತೆ ಸಿಗೋಣ ಇನ್ನೊಂದು ರೋಚಕ ವಿಡಿಯೋ ಜೊತೆ. ಜೈ ಕರ್ನಾಟಕ ಮಾತೆ, ಪೀಸ್.